ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೆ.ಎ. ನಡೆಸಿರ್ತಕ್ಕಂಥ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಅದು HK 708 ಪೋಸ್ಟು. ಅವತ್ತು ಎಕ್ಸಾಮ್ ನಡೆದಿರೋದು 21/12/2025. ಈ ದಿನದ ಕ್ವಶನ್ ಪೇಪರ್ನ ತೊಗೊಂಡಿದ್ದೀವಿ. ಅದರಲ್ಲಿ ಇತಿಹಾಸದ ಕ್ವಶನ್ಗಳು ಒಟ್ಟು ಎಷ್ಟು 15 ಕ್ವಶನ್ಗಳು ತೊಗೊಂಡಿದ್ದೀವಿ. ಅದನ್ನು ಇವತ್ತು ಮೊದಲನೇ ಪಾರ್ಟಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ನು, ಕೆಳಗಿನವುಗಳನ್ನು ಹೊಂದಿಸಿ ಬರೀಬೇಕು. ಎರಡು ಪಟ್ಟಿ ಕೊಟ್ಟಿದ್ದಾರೆ. ಪಟ್ಟಿ 1, ಪಟ್ಟಿ 2. ಪ್ರೀತಿಲತಾ ಒಡ್ಡೇದಾರು, ಸುಹಾಸಿನಿ ಗಂಗೂಲಿ, ಕಲ್ಪನಾ ದತ್ತ, ತೋರು ದತ್ತ. ಈ ಕಡೆ ಸೂರ್ಯಸೇನರ ಕ್ರಾಂತಿಕಾರಿ ಪಡೆ ಸದಸ್ಯೆ, ಬಂಗಾಳಿ ಕವಯಿತ್ರಿ ಮತ್ತು ಬ್ರಿಟಿಷರ ಭಾರತದ ಭಾಷಾಂತರಕಾರ್ತಿ, ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಭಾಗವಹಿಸಿದವರು. ಇನ್ನೊಂದು ಪಹಾಡತಲ್ಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ದವರು. ಸೊ ಇಂಗ್ಲೀಷ್ ವರ್ಷನ್ ಕೂಡ ಇದೆ, ನೋಡ್ಕೋಬೋದು. ಸೊ ಫಸ್ಟು ಕ್ವಶನ್ನು ಸ್ಕ್ರೀನ್ ಮೇಲೆ ಬಂದಾಗ ಆದಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಎಕ್ಸಾಮ್ ಹಾಲಲ್ಲಿ ಹೆಲ್ಪ್ ಆಗ್ತದೆ. ಗೆಸ್ ಮಾಡ್ಬೋದಾ? ಈಗ ನಮಗೆ ಇವರೆಲ್ಲ ಅಂತ ನೋಡ್ತಾ ಹೋದಾಗ ನಮಗೆ ಫಸ್ಟ್ ಹೆಸರು ಬರ್ತಕ್ಕಂಥದ್ದು ಇಲ್ಲಿ ನೋಡಿ, ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿ, ಸೂರ್ಯಸೇನರ ಕ್ರಾಂತಿಕಾರಿ ಮತ್ತು ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ದವರು. ಹೌದಾ? ಗೆಸ್ ಮಾಡ್ಬೋದಾ ಆನ್ಸರು? PYQ ಕೂಡ ಮುಂದೆ ಆ್ಯಡ್ ಮಾಡಿದ್ದೀನಿ. 3, 6, 1, 7 ಕ್ವಶನ್ ಇದ್ರ ರಿಲೇಟೆಡ್. ಎಕ್ಸಾಕ್ಟಾಗಲ್ಲ, ಬಟ್ ಇವರೆಲ್ಲ ಏನು ಮಹಿಳಾ ಕ್ರಾಂತಿಕಾರಿಗಳ ಬಗ್ಗೆ. ಬಟ್ ಇಲ್ಲಿ ಸೂರ್ಯಸೇನ್ ಬಗ್ಗೆ ಮುಂದೆ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಫಸ್ಟು ಉತ್ತರ ನೋಡ್ಬಿಡೋಣ. 1 ಏನು ಹಂಗಂದರೆ ಎಗೆ 4. ಪ್ರೀತಿಲತಾ ಒಡ್ಡೇದಾರು 1, ಪಹಾಡತಲ್ಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ದವರು. ಬಿಗೆ 3, ಸುಹಾಸಿನಿ ಗಂಗೂಲಿ ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಭಾಗವಹಿಸಿದ್ದವರು. ಕಲ್ಪನಾ ದತ್ತ ಹೀಗೆ 1, ಸೂರ್ಯಸೇನರ ಕ್ರಾಂತಿಕಾರಿ ಪಡೆ ಸದಸ್ಯೆ. ತೋರು ದತ್ತ ಬಂಗಾಳಿ ಕವಯಿತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರ್ತಿ. ಉತ್ತರ ನೋಡಿದ್ದೀವಿ, ಬಟ್ ಎಕ್ಸಾಮ್ ಹಾಲಲ್ಲಿ ಬಂದಾಗ ಯಾವ ರೀತಿ ಇದನ್ನು ಈ ಒಂದು ಕ್ವಶನ್ನ ನೋಡಬೇಕು ಅಂತ ಬಂದು ಫಸ್ಟು ಈಗ ಒಂದು ನೋಡ್ಕೊಳ್ಳಿ. ತೋರು ದತ್ತ ಅನ್ನೋರನ್ನ ಯಾವ್ದು ಗೆಸ್ ಮಾಡ್ಬೋದು? ಇವರು ಬಂಗಾಳ ಕವಯಿತ್ರಿ ಮತ್ತು ಬ್ರಿಟಿಷ್ ಭಾರತದ ಭಾಷಾಂತರಕಾರ್ತಿ. ಇವರು ಯಾವುದೇ ರೀತಿ ಈ ಒಂದು ಕ್ರಾಂತಿಕಾರಿ ಪಡೆ ಸದಸ್ಯ ಕೂಡ ಅಲ್ಲ, ಯಾವುದೇ ರೀತಿ ಸಶಸ್ತ್ರ ದಾಳಿಯಲ್ಲಿ ಕೂಡ ಭಾಗವಹಿಸಲಿಲ್ಲ. ಈ ಒಂದು ಆಪ್ಷನ್ ಮಾತ್ರ ನಾವು ಸ್ವಲ್ಪ ಗೆಸ್ ಮಾಡ್ಬೋದು. ಹೀಗೆ 2 ಇದೆ, ಇಲ್ಲಿ 2 ಇದೆ, ಬಟ್ ಇಲ್ಲಿ 1 ಇದೆ, ಇಲ್ಲಿ 4 ಇದೆ. ಹಾಗಾಗಿ ಇವೆರಡನ್ನ ತೆಗಿಬೋದಾ? ಅಟ್ಲೀಸ್ಟ್ 50-50ಗಾದರೂ ತರ್ಬೋದಾ ನಾವು? 50-50ಗೆ ತೊಗೊಂಡಾಗ ನಮ್ಮದು ಈ ಒಂದು ಪ್ರಶ್ನೆ ಸರಿಯಾಗ್ತಕ್ಕಂಥ ಪಾಸಿಬಿಲಿಟಿ ಜಾಸ್ತಿ ಬರ್ತದೆ, ಪ್ರಾಬಬಿಲಿಟಿ ಜಾಸ್ತಿ. ಹೌದಾ? ಓಕೆ, ಡಿಗೆ 2 ಅನ್ನೋ ಗೊತ್ತಾಯಿತು. ಬಿಗೆ 3 ಇದೆ, ಬಿಗೆ 3 ಇದೆ. ಓಕೆನಾ? ಬಿಗೆ 3 ಕ್ಲಿಯರು. ಈಗ ಎಗೆ 4, ಎಗೆ 1 ಅಷ್ಟೇ ಇಲ್ಲಿ ಡೌಟ್ ಬರೋದು. ನಮಗೆ ಗೊತ್ತು, ಪ್ರೀತಿಲತಾ ಒಡ್ಡೇದಾರ್ ಬಂದು ಪಹಾಡತಲ್ಲಿ ಯುರೋಪಿಯನ್ ಕ್ಲಬ್ ಮೇಲೆ ಸಶಸ್ತ್ರ ದಾಳಿಯಲ್ಲಿ ಭಾಗವಹಿಸಿದ್ರು. ಹೀಗೆ 1, ಕಲ್ಪನಾ ದತ್ತ ಬಂದು ಸೂರ್ಯಸೇನ್ ಕ್ರಾಂತಿಯ ಪಡೆಯ ಸದಸ್ಯೆ. ಪ್ರೀತಿಲತಾ ಒಡ್ಡೇದಾರ್. ಇವರೇನು ಕ್ರಾಂತಿಕಾರಿ ಗುಂಪಿನ ಮಹಿಳಾ ಪ್ರಮುಖ ನಾಯಕಿಯವರು. ಪ್ರಮುಖ ನಾಯಕಿ. ಹೌದಾ? ಈ ಕ್ರಾಂತಿಕಾರಿ ಗುಂಪನ್ನು ನೇತೃತ್ವ ವಹಿಸ್ಕೊಂಡವ್ರು ಯಾರು? ಸೂರ್ಯಸೇನ್. ಹೌದಾ?
ಸೂರ್ಯಸೇನ್ ಬಗ್ಗೆ ನಿಮಗೆ ಮುಂದಿನ ಕ್ವಶನ್ಗಳು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೂರ್ಯಸೇನು ಚಿತ್ತಗಾಂಗ್ ಆರ್ಮರಿ ರೇಡ್ ಬರುತ್ತಲ್ಲ, ಅದ್ರ ಬಗ್ಗೆ ಭಾಳಷ್ಟು ಸಲ ಕ್ವಶನ್ ಆಗಿದೆ ಸೂರ್ಯಸೇನ್ ಬಗ್ಗೆ. ಸೊ ಅದನ್ನು ಮುಂದಿನ ಪ್ರಶ್ನೆಗಳಲ್ಲಿ ಅದು ಕ್ಲಿಯರ್ ಆಗ್ತಾ ಹೋಗ್ತದೆ. ಈ ದಾಳಿ ಯಾಕೆ ಮಾಡಿದ್ರು ಪ್ರೀತಿಲತಾ ಒಡ್ಡೆದಾರ ಅಂತ ನೋಡ್ತಾ ಹೋದರೆ 1932, ಓಕೆನಾ. ಈ ಟೈಮ್ ಪೀರಿಯಡಲ್ಲಿ ಈ ಒಂದು ಪಹಾಡ್ತಲಿ ಯುರೋಪಿಯನ್ ಕ್ಲಬ್ ಅಂತ ಇದೆಯಲ್ಲ, ಪಹಾಡ್ತಾಲಿ ಯುರೋಪಿಯನ್ ಕ್ಲಬ್ ಸುಮ್ಮನೆ ದಾಳಿ ಮಾಡಿಲ್ಲ ಇವರು. ಏನೋ ಒಂದು ಪಾಯಿಂಟ್ ಟ್ರಿಗರ್ ಆಗಿರುತ್ತೆ, ಹಾಗಾಗಿ ದಾಳಿ ಮಾಡಿದ್ರು. ಏನು ಆ ಟ್ರಿಗರ್ ಪಾಯಿಂಟ್ ಅಂದರೆ, ಈಗ ಒಂದು ಪಹಾಡ್ತಾಲಿ ಯುರೋಪಿಯನ್ ಕ್ಲಬ್ಬು ಬೋರ್ಡ್ ಹಾಕಿದ್ರಂತೆ. ಆ ಬೋರ್ಡಲ್ಲಿ ಏನಿತ್ತು, ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಪ್ರವೇಶ ಇಲ್ಲ ಅಂತ ಬರೆದಿದ್ರು ಇವರು. ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿದರು. ಹಾಗಾಗಿ ಇವರು ಯಾರೋ ಪ್ರೀತಿಲತಾ ಒಡ್ಡೆದಾರು ಈ ಒಂದು ಪಹಾಡ್ತಲಿ ಯುರೋಪಿಯನ್ ಕ್ಲಬ್ ಮೇಲೆ ಒಂದು ಸಶಸ್ತ್ರವಾಗಿ ದಾಳಿ ಮಾಡಿದ್ರು. ಹಾಗಾಗಿ ಪ್ರೀತಿಲತಾ ಒಡ್ಡೆದಾರು ಪಹಾಡ್ತಲಿ. ನೋಡಿ, ಇಲ್ಲಿ ಪಿ ಇದೆ, ಇಲ್ಲೂ ಪಿ ಇದೆ. ಈ ಥರ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಒಂದು ಮಿನಿಮಮ್ ಆದರೂ ನಮಗೆ ಹೆಲ್ಪ್ ಕೈ ಹಿಡಿತವೆ ಇವು. ಕ್ಲಿಯರಾ? ಸುಹಾಸಿನಿ ಗಂಗೂಲಿ ಬಂದು ಸಶಸ್ತ್ರ, ಇವರು ಕೂಡ ಕ್ರಾಂತಿಕಾರಿ ಹೋರಾಟಗಾರ್ತಿ. ಚಿತ್ತಗಾಂಗ್ ಆರ್ಮರಿ ರೇಡ್ ಆಗುತ್ತಲ್ಲ ಬಗ್ಗೆ ಸುಹಾಸಿನಿ ನೋಡಿ, ಗಂಗೂಲಿ ಇವರೆಲ್ಲ ವೆಸ್ಟ್ ಬೆಂಗಾಲು. ಸರ್ನೇಮ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಚಿತ್ತಗಾಂಗ್ ಆರ್ಮರಿ ರೇಡು ಯಾರು, ಸೂರ್ಯಸೇಂದ್ರದ ಚಿತ್ತಗಾಂಗ್ ಆರ್ಮರಿ ರೇಡ್. ಈ ರೈಡ್ ಆದಾಗ ಒಂದಷ್ಟು ಜನ ಕ್ರಾಂತಿಕಾರಿ ಹೋರಾಟಗಾರರು ತಪ್ಪಿಸ್ಕೋತಾರೆ. ತಪ್ಪಿಸಿಕೊಂಡ ಹೋರಾಟಗಾರರಿಗೆ ಸುಹಾಸಿನಿ ಗಂಗೂಲಿ ಏನು ಮಾಡ್ತಾರೆ, ಆಶ್ರಯ ನೀಡ್ತಾರೆ. ಈ ರೀತಿ ಇವ್ರ ರೋಲ್ ಇಲ್ಲಿ. ಚಿತ್ತಗಾಂಗ್ ಆರ್ಮರಿ ರೇಡ್ ನಂತರ ಕ್ರಾಂತಿಕಾರಿ ಹೋರಾಟಗಾರರು ತಪ್ಪಿಸ್ಕೊಂಡವ್ರಿಗೆ ಆಶ್ರಯ ನೀಡಿದೆ ಯಾರು ಅಂದರೆ ಸುಹಾಸಿನಿ ಗಂಗೂಲಿ. ನೆಕ್ಸ್ಟ್ ಕಲ್ಪನಾ ದತ್ತ, ಅದೇ ಇಲ್ಲಿ ಹೇಳಿರೋದು ಏನೋ, ಸುಹಾಸಿನಿ ಗಂಗೂಲಿ ಬಂದು ಚಿತ್ತಗಾಂಗ್ ಶಸ್ತ್ರಾಸ್ತ್ರದ ದಾಳಿಯಲ್ಲಿ ಭಾಗವಹಿಸಿದ್ರು ಇವರು ಕೂಡ. ನೆಕ್ಸ್ಟ್ ಕಲ್ಪನಾ ದತ್ತ ಇವರು ಕೂಡ ಸೂರ್ಯಸೇನರ ಕ್ರಾಂತಿಕಾರಿ ಪಡೆ ಇತ್ತಲ್ಲ, ಅದರಲ್ಲಿ ಇವರು ಕೂಡ ಸಕ್ರಿಯ ಸದಸ್ಯ. ಇವರು ಕೂಡ ಸದಸ್ಯರಾಗಿದ್ದರು. ಇವರೇನು, ಚಿತ್ತಗಾಂಗ್ ಆರ್ಮರಿ ರೈಡ್ ಆಯ್ತಲ್ಲ, ಈ ರೈಡಲ್ಲಿ ಈ ಪ್ರೀತಿಲತಾ ಒಡ್ಡೆದಾರ್ಗೆ ಇವರು ಕೂಡ ಕೈ ಜೋಡಿಸಿರ್ತಾರೆ. ಇದರಲ್ಲಿ ಚಿತ್ತಗಾಂಗ್ ಆರ್ಮರಿ ರೈಡಲ್ಲಿ ಇವರು ಕೂಡ ಭಾಗಿಯಾಗಿದ್ದರು. ಅದೊಂದು ಗೊತ್ತಾಯಿತು. ನೆಕ್ಸ್ಟ್ ಲಾಸ್ಟ್ ಬಂದಿದ್ದು ನಮಗೆ ತೋರು ದತ್ತ. ಇದು ಸ್ವಲ್ಪ ಡಿಫ್ರೆಂಟ್, ಯಾಕಂದರೆ ಇವರು ಯಾವುದು ಕ್ರಾಂತಿಕಾರಿ ಹೋರಾಟಗಾರತೆ ಅಲ್ಲ, ಬದಲಾಗಿ ಏನೋ ಇವರು ಬೆಂಗಾಲಿ ಬರಹಗಾರ್ತಿ. ಹಲವಾರು ಕೃತಿಗಳನ್ನು ಕೂಡ ಅನುವಾದಗಳನ್ನು ಕೂಡ ಮಾಡಿದ್ದಾರೆ ಇವರು. ಏನಿವರು ಬೆಂಗಾಲಿ ಬರಹಗಾರ, ಅನುವಾದಕಿ. ಇಂಗ್ಲೀಷ್ ಮತ್ತು ಫ್ರೆಂಚಲ್ಲಿ ಕವಿತೆ ಕೂಡ ಬರೆದಿದ್ದಾರಂತೆ, ಇಂಗ್ಲೀಷ್ ಮತ್ತು ಫ್ರೆಂಚ್. 19 ಬರ್ತಕ್ಕಂಥ ಕವಿಯತ್ರಿ ಇವರು. ಕ್ಲಿಯರಾ? ಇವ್ರು 4 ಜನದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ. ಇಲ್ಲಿ ಏನು ಒಂದು ಕೀ ಅಂದರೆ, ತೋರು ದತ್ತ ಕವಯಿತ್ರಿ ಅಂತ ಒಂದು ಗೊತ್ತಿದ್ರೆ ನಮಗೆ 2 ಆಪ್ಷನ್ನ ತೆಗಿ. ಅದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಹೌದಾ? ಇನ್ನೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇನ್ನೂ ನೋಡ್ಬೋದು ಅಂದರೆ, ಸೂರ್ಯಸೇನ್ ತಂಡ ಇತ್ತಲ್ಲ, ಮಹಿಳೆಯರ ಹೆಸರುಗಳು ಪದೇ ಪದೇ ಆಗ್ತವೆ. PSC ಪೇಪರ್ಸ್ ತೊಗೊಳ್ಳಿ, ಬೇರೆ ಯಾವುದೇ ಒಂದು PSC ಎಕ್ಸಾಮ್ ತೊಗೊಂಡ್ರು ಕೂಡ ಇವ್ರ ಬಗ್ಗೆ ಭಾಳಷ್ಟು ಸರಿ ಕ್ವಶನ್ ಆಗ್ತಾಯಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಒಂದು ಹೆಚ್ಚಿನದಾಗಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಹೆಲ್ಪ್ ಆಗ್ತದೆ. ಪ್ರೀತಿಲತಾ ಪಹಾಡ್ತಾಲಿ ಅದೊಂದು ನೆನಪಾಗ್ತದೆ. ಪಾಪ ಚಿತ್ತಗಾಂಗ್ ಸೂರ್ಯಸೇನ್ ಗಂಗೂಲಿ ಬಂದು ಚಿತ್ತಗಾಂಗ್ ಆರ್ಮರಿ ಭಾಗವಹಿಸಿದ್ರು. ತೋರು ದತ್ತ ಒಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಂಬಿಡಿ, ಇವರು ಕವಯಿತ್ರಿ. ಓಕೆನಾ? ಈಗ ಒಂದು ಸ್ವಲ್ಪ PYQ ನೋಡಿ. ಇದು KPSC ಪೇಪರ್. ಕೆಳಗಿನ ಮಹಿಳಾ ಕ್ರಾಂತಿಕಾರಿಗಳ ಪೈಕಿ ಯಾರು 15ನೇ ವರ್ಷದ ವಯಸ್ಸಿನ ತನ್ನ ಸಹಚರರೊಂದಿಗೆ ಒಮಿಲ್ಲಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸ್
ಅವರನ್ನು ಗುಂಡಿಟ್ಟು ಸಾಯಿಸಿದಳು. ಆಕೆಯ ಕ್ರಾಂತಿಕಾರಿ ಜುಗಂತರ್ ಪಕ್ಷಕ್ಕೂ ಸಹ ಸೇರಿಕೊಂಡಿದ್ದಳು. 1939ರಲ್ಲಿ ಈಕೆಯನ್ನು ಸರ್ಕಾರ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವಿನ ಕ್ಷಮಾದಾನ ಒಪ್ಪಂದದ ಪ್ರಕಾರ ಬಿಡುಗಡೆ ಮಾಡಲಾಯಿತು. ಇದಾದ ನಂತರ ಆಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರ್ಪಡೆಯಾದಳು. ನಂತರ ಆಕೆಯು ಕಮ್ಯುನಿಸ್ಟ್ ಪಕ್ಷದ ಚಳುವಳಿಯಲ್ಲಿಯೂ ಸಹ ಭಾಗವಹಿಸಲು ಆಕೆಯು ಅರುಣ್ ಬಹಾನಿ ಶೀರ್ಷಿಕೆಯ ಒಂದು ಪುಸ್ತಕವನ್ನು ಕೂಡ ಬರೆದಳು. ನೋಡಿ ಎಷ್ಟು ಪಾಯಿಂಟ್ಸು ಈ ಒಂದು ಕ್ವಶನಲ್ಲಿದೆ. ಇಲ್ಲಿ ಬಂದಿರತಕ್ಕಂಥ ಪಾಯಿಂಟ್ಸ್ಗಳೇ ನೆಕ್ಸ್ಟ್ ಕ್ವಶನಲ್ಲಿ ಆಪ್ಷನ್ ಆಗ್ಬೋದು ಅಥವಾ ಉತ್ತರ ಕೂಡ ಆಗ್ಬೋದು. ಹೌದಾ? ಫಸ್ಟ್ ಉತ್ತರ ನೋಡ್ಬಿಡೋಣ. ಸುನೀತಾ ಚೌಧರಿ ಉತ್ತರ, ಯಾಕಂದರೆ ಹೊಸ ನೇಮು. ಇಲ್ಲಿ ಪ್ರೀತಿಲತಾ ಒಡ್ಡೆದಾರ್ ಇದೆ, ಶಾಂತಿ ಘೋಷ್ ಬಗ್ಗೆ ಕ್ವಶನ್ ಆಗಿದ್ದಾವೆ, ಒಡ್ಡೆದಾರ್ ಬಗ್ಗೆ ಕ್ವಶನ್ ಆಗಿದ್ದಾವೆ. ಸುನೀತಾ ಚೌಧರಿ ಬಗ್ಗೆ ಹೊಸ ಕ್ವಶನ್ ಆಗಿರೋದ್ರಿಂದ ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಬಟ್ ಇದ್ರ ಬಗ್ಗೆ ಇಲ್ಲಿ ಪಾಯಿಂಟ್ಸ್ ಭಾಳ ಸಿಗ್ತವೆ. ಏನು, ಸುನೀತಾ ಚೌಧರಿ ಎಂದರು ಕ್ರಾಂತಿಕಾರಿ. ಎಷ್ಟನೇ ವಯಸ್ಸು? 15ನೇ ವಯಸ್ಸಿನಲ್ಲಿ ಕೊಮಿಲ್ಲಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆದಂಥ ಸ್ಟೀವನ್ಸ್ ರವರನ್ನು ಗುಂಡಿಟ್ಟು ಸಾಯಿಸಿದಳು. 2 ಪಾಯಿಂಟು. ಈಕೆ ಜುಗಂತರ್ ಪಕ್ಷಕ್ಕೂ ಕೂಡ ಸಂಬಂಧ ಇದೆ. 3. ಜುಗಂತರ್ ಪಕ್ಷದ ಬಗ್ಗೆ ಭಾಳಷ್ಟು ಕ್ವಶನ್ ಆಗಿದೆ, ಮುಂದಿನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟು 1939ರಲ್ಲಿ ಈಕೆಯನ್ನು ಸರ್ಕಾರ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವಿನ ಕ್ಷಮಾದಾನ ಒಪ್ಪಂದದ ಪ್ರಕಾರ ಬಿಡುಗಡೆ ಆಯಿತು. ನೋಡಿ, ಇವರು ಕೇಸಲ್ಲಿ ಗಾಂಧೀಜಿಯವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ನಂತರ ಆಕೆ INC ಕೂಡ ಸೇರ್ತಾಳೆ. ನಂತರ ಕಮ್ಯುನಿಸ್ಟ್ ಪಕ್ಷದ ಚಳವಳಿ ಮತ್ತು ಅರುಣ್ ಬಹಾನಿ ಎಂಬ ಶೀರ್ಷಿಕೆ ಪುಸ್ತಕವನ್ನು ಕೂಡ ಬರೆದಳು. ಸೊ ಸುನೀತಾ ಚೌಧರಿ ಬಗ್ಗೆ ಇದೊಂದು ಪಾಯಿಂಟು ನೋಡ್ಕೊಳ್ಳಿ, ಇದೊಂದು ಕ್ವಶನ್. ನೆಕ್ಸ್ಟ್ ಇದು ಇಂಗ್ಲೀಷ್ ವರ್ಷನು. ನೆಕ್ಸ್ಟ್ ಇಲ್ಲಿ ಬರೋಣ. ಸೊ ಲಿಸ್ಟ್ 1, ಲಿಸ್ಟ್ 2 ಇದೆ. ಇಲ್ಲೇನಿದೆ? ಚಿತ್ತಗಾಂಗ್ ಆರ್ಮುರಿ ರೈಡು, ಅಭಿನವ ಭಾರತ, ಅನುಶೀಲನ ಸಮಿತಿ, ಕೂಕಾ ಮೂಮೆಂಟ್. ಕಡೆ ಅದಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟವ್ರು ಈ ಕಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉತ್ತರ ಆಲ್ರೆಡಿ ಇದೆ, ಚೆಕ್ ಮಾಡೋಣ. ಚಿತ್ತಗಾಂಗ್ ಆರ್ಮುರಿ ರೈಡು ಕಲ್ಪನಾ ದತ್ತ ಅಂತ ಹೇಳ್ತಿದ್ದಾರೆ. ಅಭಿನವ ಭಾರತ ನಮಗೆಲ್ಲರಿಗೂ ಗೊತ್ತಿದೆ, ದಾಮೋದರ್ ಸಹೋದರರು. ಹೌದಾ? 2 ವಿ ಡಿ ಸಾವರ್ಕರ್ ಮತ್ತು ಅವ್ರ ಬ್ರದರ್ ವಿನಯ್ ಸಾವರ್ಕರ್. ಅನುಶೀಲನಾ ಸಮಿತಿ ನಮಗೆ ಗೊತ್ತಿದೆ, 3 ಡಿ ಅರವಿಂದ ಘೋಷ್ ಬರಬೇಕು. ಕೂಕಾ ಮೂಮೆಂಟ್ ಬಂದು ಗುರು ರಾಮ್ ಸಿಂಗ್. ಹೌದಾ? ಕೂಕಾ ಮೂಮೆಂಟ್ ಬಂದು ಗುರು ರಾಮ್ ಸಿಂಗ್. ಇಲ್ಲಿ ಪ್ರಮುಖವಾದದ್ದು ಇಲ್ಲೊಂದು ಕೂಕಾ ಮೂಮೆಂಟ್ ಬಗ್ಗೆ ಸ್ವಲ್ಪ ನೋಡೋಣ. ಕೂಕಾ ಚಳುವಳಿ. ಫಸ್ಟ್ ಕೂಕಾ ಚಳುವಳಿ, ಇದಕ್ಕೆ ಇನ್ನೊಂದು ಹೆಸರೇನು ಕರೀತಾರೆ? ನಾಮದಾರಿ ಚಳುವಳಿ ಅಂತ ಕೂಡ ಕರೀತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ, ನಾಮದಾರಿ ಮೂಮೆಂಟ್ ಅಥವಾ ಚಳುವಳಿ. ಎಲ್ಲಿ ನಡೀತು? ಪಂಜಾಬಲ್ಲಿ ನಡೀತು. ಅಂದರೆ ಇದು ಆ್ಯಕ್ಚುಲಿ ಮೊದಲು ಒಂದು ಶಾಂತಿಯುತವಾಗಿ ಸ್ಟಾರ್ಟ್ ಆಗ್ತದೆ, ಬಟ್ ಆನಂತರ ಅದು ಹಿಂಸಾತ್ಮಕಕ್ಕೆ ಟರ್ನ್ ಆಗ್ತದೆ. ಮೊದಲು ಏನಂತ ಸ್ಟಾರ್ಟ್ ಮಾಡಿದ್ದೀವರು ಕೇಳೋದು? ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಸಿಖ್ ಧರ್ಮವನ್ನು ಸುಧಾರಿಸ್ಬೇಕು ಅಂತೇಳಿ. ಸಿಖ್ ಧರ್ಮದ ಸುಧಾರಣೆ ಮತ್ತು ಶುದ್ಧೀಕರಿಸಲು ಆರಂಭಿಸುವ ಒಂದು ಅಭಿಯಾನ ಅಂತ ಹೇಳ್ಬೋದು. ಆ ರೀತಿ ಆರಂಭಿಸಿದ್ರು. ನಂತರ ಇದೇನಾಗ್ತದೆ, ಲೇಟೆಸ್ಟ್ ಸ್ಟೇಜಸಲ್ಲಿ ಯಾವ ಥರ ಟರ್ನ್ ಆಗ್ತದೆ ಅಂದರೆ ಬ್ರಿಟಿಷರ ವಿರುದ್ಧ ಟರ್ನ್ ಆಗ್ಬಿಡುತ್ತೆ. ಸೊ ಬ್ರಿಟಿಷರ ವಿರುದ್ಧ ಟರ್ನ್ ಆಯ್ತಿದೆ, ಈ ಒಂದು ಪಾಯಿಂಟ್. ಸೊ ಇದು ಕೂಕಾ ಮೂಮೆಂಟ್ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಪಂಜಾಬಲ್ಲಿ ಆಯಿತು ಮೇಜರ್. ಎಲ್ಲೂ ಕೂಕಾ ಮೂಮೆಂಟ್ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಸೊ ಪಂಜಾಬು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಹೆಸರು ನಾಮದಾರಿ ಮೂಮೆಂಟು, ರಿಲೇಟೆಡ್ ಟು ಸಿಖ್ ಧರ್ಮ. ಆದರೂ ಯಾರು ಆರಂಭಿಸೋದ್ರು ಇಲ್ಲೇ ಕೊಟ್ಟಿದ್ದಾರೆ, ಗುರು ರಾಮ್ ಸಿಂಗ್. ಇಷ್ಟು ನೆನ್ಪಿಡ್ಬೋದಾ? ನೆಕ್ಸ್ಟ್ ಕ್ವೆಶನ್ ನೋಡಿ. 81 ಕ್ಲಿಯರ್ ಆಗಿದೆ. 129. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಅಬೌಟ್ ದಿ ಚಿತ್ತಗಾಂಗ್ ಗ್ರೂಪ್, ಅಂದರೆ ಚಿತ್ತಗಾಂಗ್ ಆರ್ಮರಿ ರೈಡ್ ನಾಟ್ ಕರೆಕ್ಟ್. ಯಾವತ್ತೇ ನೀವು ಕ್ವಶನ್ ಓದುವಾಗ ನಾಟ್ ಇದೆಯಾ ಇಲ್ವೋ ಒಂದು ಗಮನಿಸ್ಕೊಂಬಿಟ್ಟು ಅದು ಹೈಲೈಟ್ ಮಾಡ್ಕೊಂಬಿಡಿ. ಹೈಲೈಟ್ ಮಾಡಿಬಿಟ್ರೆ ನಾವು ಎಕ್ಸಾಮ್ ಹಾಲಲ್ಲಿ ನಮ್ಗೆ ಇವಾಗಿರೋ ಅಷ್ಟು ಟೈಮ್ ಇರೋಲ್ಲ, ಭಾಳ ಅರ್ಜೆಂಟಲ್ಲಿ ಓದ್ತಾ ಇರ್ತೀವಿ. ಅವಾಗ ನಾಟು ಮೊದಲನೇ ಸರಿ ನಾವೇನಾದರೂ ಹೈಲೈಟ್ ಮಾಡಿಲ್ಲ ಅಂದರೆ ಎರಡನೇ ಸರಿ ಓದುವಾಗ ಅದು ನಮ್ಮ ಗಮನಕ್ಕೆ ಬರದಲ್ಲೇ ಕೂಡ ಇರ್ಬೋದು. ಬರದೇ ಇದ್ದರೆ ಬರೀ ಕರೆಕ್ಟ್ ಅನ್ನೋದು ನೋಡ್ತೀವಿ, ಉತ್ತರ ನಮಗೆ ಗೊತ್ತಿದ್ರೂ ಕೂಡ ಟಿಕ್ ಹಾಕುವಾಗ ತಪ್ಪಾಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾಟು ಸರಿ ಇದೆ, ಸರಿ ಇಲ್ಲ, ತಪ್ಪಾಗಿರೋದು, ಸರಿಯಾಗಿರೋದು ಇಂಥವನ್ನ ಹೈಲೈಟ್ ಮಾಡ್ಕೊಂಬಿಡಿ. ಈಗ ಉತ್ತರ ಬರೋಣ.
ಫಸ್ಟ್ ಏನಾಗಿದೆ, ಇಟ್ಸ್ ಮೆಂಬರ್ಶಿಪ್ ಇನ್ಕ್ಲೂಡೆಡ್ ಎ ಲಾರ್ಜ್ ಮೆಂಬರ್ ಆಫ್ ಯೂತ್ ಇನ್ಕ್ಲೂಡಿಂಗ್ ಗಣೇಶ್ ಘೋಷ್, ನೋಡಿ ಇದೊಂದು ನೆನ್ಪಿಟ್ಕೊಳ್ಳಿ, ಗಣೇಶ್ ಘೋಷ್, ಲೋಕನಾಥ್ ಬೌಲ್, ಅನಂತ್ ಸಿಂಗ್. ನಾಟ್ ಕರೆಕ್ಟ್, ತಪ್ಪು ಯಾವುದು ಅಂತ. ಸೊ ತಪ್ಪಿರೋದನ್ನ ನಾವು ಕಂಡುಹಿಡಿಬೇಕು. ಈಗ ಅಂದರೆ 3 ಸರಿ ಇರ್ತವೆ, ತಪ್ಪು ಒಂದಿದೆ, ಅದನ್ನು ಕಂಡುಹಿಡಿಬೇಕು. ನೋಡೋಣ. ಸೊ ಇಟ್ಸ್ ಲೀಡರ್ ಸೂರ್ಯ ಸೇನ್ ಹ್ಯಾಡ್ ಬೀನ್ ಲಾಯರ್ ಇನ್ ದಿ ಢಾಕಾ ಬಿಫೋರ್ ಜಾಯ್ನಿಂಗ್ ದಿ ಗ್ರೂಪ್. ಇದರ ಲೀಡರ್ ಆಗಿದ್ದಂಥ ಸೂರ್ಯ ಸೇನರು ಇದನ್ನು ಜಾಯ್ನ್ ಆಗೋದಕ್ಕೂ ಮುನ್ನ ಇವರು ವಕೀಲಿ ವೃತ್ತಿ ಮಾಡ್ತಿದ್ರು. ನೆಕ್ಸ್ಟ್ 3ನೇದು, ಸೂರ್ಯ ಸೇನ್ ಆ್ಯಂಡ್ ಇಸ್ ಗ್ರೂಪ್ ವರ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಕಾಂಗ್ರೆಸ್ ವರ್ಕಿಂಗ್ ಚಿತ್ತಗಾಂಗ್. ಸೂರ್ಯ ಸೇನ್ ಮತ್ತು ತನ್ನ ತಂಡ ಸೊ ಚಿತ್ತಗಾಂಗ್ನಲ್ಲಿ ಕಾಂಗ್ರೆಸ್ ಜೊತೆಗೂಡಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇತ್ತು. ದಿಸ್ ಗ್ರೂಪ್ ಹ್ಯಾಡ್ ಎ ಪ್ರಿಪೇರ್ಡ್ ಆ್ಯಕ್ಷನ್ ಪ್ಲಾನ್ ಟು ಆಕ್ಯುಪೈ ದಿ ಆರ್ಮೋರಿಯಸ್ ಇನ್ ಚಿತ್ತಗಾಂಗ್. ಚಿತ್ತಗಾಂಗ್ನಲ್ಲಿದ್ದಂಥ ಒಂದು ಈ ಆರ್ಮೋರಿ ಏನು ಶಸ್ತ್ರಾಗಾರ, ಅದರ ಮೇಲೆ ದಾಳಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದರು. ಸೊ ಏನು ಎಲ್ಲ ಕ್ಲೋಸ್ ಇದೆ. ಭಾಳಷ್ಟು ಸೂಕ್ಷ್ಮವಾಗಿ ನೋಡಿದಾಗ ಒಂದು ಗೊತ್ತಾಗುತ್ತೆ ಇಲ್ಲಿ ತಪ್ಪಿದೆ ಅಂತ. ಯಾಕೆ ಅಂದರೆ ಇದ್ರ ಲೀಡರ್ ಸೂರ್ಯ ಸೇನು ಕರೆಕ್ಟು, ಬಟ್ ಅವರು ಏನು ಲಾಯರ್ ಅಲ್ಲ. ಮತ್ತೇನಾಗಿದ್ರು ಅವರು ಲಾಯರ್ ಅಲ್ಲ, ಬದಲಾಗಿ ಶಿಕ್ಷಕ. ಇದೊಂದು ನೆನ್ಪಿಟ್ಕೊಳ್ಳಿ, ಶಿಕ್ಷಕ ವೃತ್ತಿಯಲ್ಲಿದ್ದವರು ಅವರು. ಹೌದಾ? ಅವ್ರಿಗೊಂದು ಟೈಟಲ್ಲೇ ಇತ್ತು, ನೀವು ನೆನಪಿದ್ರೆ ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತಿದ್ದು. ಮಾಸ್ಟರ್ ದಾ ಅಂತ ಕೂಡ ಕರಿತಿದ್ರು ಅವ್ರನ್ನ. ಮಾಸ್ಟರ್ ದಾ ಎಂಬ ಬಿರುದು ಯಾರಿಗಿತ್ತು ಅಂದರೆ ಸೂರ್ಯ ಸೇನ್ ಅವ್ರಿಗಿತ್ತು. ಹಾಗಾಗಿ ಈ ಪಾಯಿಂಟ್ ಗೊತ್ತಿದ್ರೆ, ಮಾಸ್ಟರ್ ದಾ ಅನ್ನೋ ಒಂದು ಪಾಯಿಂಟ್ ಗೊತ್ತಿದ್ರೆ ಇದು ನಿಮ್ಗೆ ಆಪ್ಷನ್ನು ಈಸಿ ಆಗ್ತದೆ. ಹೌದಾ? 129 ಕ್ಲಿಯರ್ ಆಯಿತು ಅಂತೀನಿ. ನೆಕ್ಸ್ಟು 2ನೇದು ಬರೋಣ. ಇವೆಲ್ಲ ಏನು ಬೇರೆ ಬೇರೆ ಕ್ವಶನ್ ಪೇಪರ್ ಕೇಳಿರೋ ಕ್ವಶನ್ಸ್ ಇವು. ಸೊ ಹೂ ಅಮಾಂಗ್ ದಿ ಫಾಲೋಯಿಂಗ್ ಆರ್ಗನೈಸ್ಡ್ ದಿ ಫೇಮಸ್ ಚಿತ್ತಗಾಂಗ್ ಆರ್ಮರಿ ರೈಡ್. ಈ ಕೆಳಕಂಡವರು ಯಾರು ಚಿತ್ತಗಾಂಗ್ ಆರ್ಮರಿ ರೈಡನ್ನು ಆಯೋಜಿಸಿದ್ರು ಅಥವಾ ಭಾಗಿಯಾಗಿದ್ರು ಅಥವಾ ನಡೆಸಿದ್ರು ಅಂತ. ಲಕ್ಷ್ಮೀ ಸೆಹಗಲ್, ಸೂರ್ಯ ಸೇನ್, ಬಟಕೇಶ್ವರ ದತ್ತ, ಜೇಮ್ಸ್ ಸೇನ್ ಗುಪ್ತಾ. ಈಸಿ, ಸೂರ್ಯ ಸೇನ್. ಚಿತ್ತಗಾಂಗಾರಿ ಆರ್ಮರಿ ರೈಡ್ ಅಂತ ಬಂದರೆ ಸೂರ್ಯ ಸೇನ್ ಅಂತ ಬಂದ್ಬಿಡು. ನೆಕ್ಸ್ಟು, ಹೂ ಈಸ್ ರಿಲೇಟೆಡ್ ಟು ಚಿತ್ತಗಾಂಗಾರಿ ಆರ್ಮರಿ ರೈಡ್. ಇನ್ನೊಂದು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಈ ಕೆಳಕಂಡ ಯಾರು ಚಿತ್ತಗಾಂಗ್ ಆರ್ಮರಿ ರೈಡ್ಗೆ ಸಂಬಂಧಪಡ್ತಾರೆ. ಪ್ರಾಸ್ಪೆರಿ ಘೋಷ, ಚಂದ್ರಶೇಖರ್ ಆಜಾದ, ಬಟಕೇಶ್ವರ ದತ್ತ, ಸೂರ್ಯ ಸೇನ್. ಇದು ಬೇರೆ PSCಲಿ ಕೇಳಿರೋದು, ಹಾಗಾಗಿ ನೋಡಿ ಈ ಒಂದು ಆಪ್ಷನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಲ್ರೆಡಿ. ಕ್ಲಿಯರಾ? 132 ಗೊತ್ತಾಯಿತು. ಚಿತ್ತಗಂಗರ ಆರ್ಮರಿ ರೈಡ್ ಅಂತ ಬಂದರೆ ಈ ಒಂದು ಕ್ವಶನ್ ಆದಮೇಲೆ ನಿಮ್ಮ ತಲೆಯಲ್ಲಿ ಒಂದು ಉಳ್ಕೊಂಡ್ಬಿಡ್ಬೇಕು, ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿ ಅಥವಾ ಆರ್ಮರಿ ರೈಡ್ ಅಂತ ಬರ್ತಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಒಂದು ಬರಬೇಕು, ಸೂರ್ಯ ಸೇನ್. ಅಟ್ಲೀಸ್ಟ್ ಇದೊಂದು ಪಾಯಿಂಟ್ಸು ಈ ಒಂದು ಕ್ಲಾಸ್ನಿಂದ ನೀವು ತೊಗೊಂಡ್ರೆ ಆಲ್ಮೋಸ್ಟು ಬರ್ತಕ್ಕಂಥ ಕ್ವಶನ್ಗಳು ಸಾಲ್ವ್ ಆಗ್ತವೆ. ಆಲ್ಮೋಸ್ಟ್ ಇದೇ ರೀತಿ ಕ್ವಶನ್ ಬರ್ತವೆ. ಸೊ ಇದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಇನ್ನೊಂದು ಕ್ವಶನ್ ಬಂದಿದೆ ನೋಡಿ. ಅಮಾಂಗ್ ದಿ ಫಾಲೋಯಿಂಗ್ ರೆವಲ್ಯೂಷನರೀಸ್ ದ ಬ್ರೈನ್ ಬಿಹೈಂಡ್ ದಿ ಚಿತ್ತಗಾಂಗ್ ಆರ್ಮರಿ. ನೋಡಿ ಒಂದೇ ಉತ್ತರ, ಚಿತ್ತಗಾಂಗ್ ಆರ್ಮರಿ ರೈಡನ್ನು ಹಿಂದೆ ಇದ್ದವರು ಸೂರ್ಯ ಸೇನ್. ಇಷ್ಟು ಅದನ್ನು ಯಾವ್ಯಾವ ರೀತಿ ಡಿಫ್ರೆಂಟಾಗಿ ಕ್ವಶನ್ ಕೇಳ್ತಾರೆ ನೋಡಿ. ಸೊ ಬ್ರೈನ್ ಬಿಹೈಂಡ್ ಯಾರು? ಸೂರ್ಯ ಸೇನ್. ಕ್ಲಿಯರಾ? ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. 6ರಿಂದ 7 ಕ್ವಶನ್ ನೋಡಿದ್ದೀವಿ. ಮೇಜರ್ ಏನು ಚಿತ್ತಗಾಂಗ್ ಶಸ್ತ್ರಾಗಾರ ಬಗ್ಗೆ 6ರಿಂದ 7 ಕ್ವಶನ್ನು ಕ್ಲಿಯರ್ ಆಗೋಯಿತು. ಸೂರ್ಯ ಸೇನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, 27ನೇ ಕ್ವಶನ್ನು ಏನು ಹೇಳ್ತಿದ್ದಾರೆ, ಶಿವಾಜಿ ಆಳ್ವಿಕೆಯಲ್ಲಿದ್ದಾಗ 27ನೇದು, ಶಿವಾಜಿ ಆಳ್ವಿಕೆಯಲ್ಲಿದ್ದಾಗ ಜನರ ಮೇಲೆ ವಿಧಿಸಲಾಗುತ್ತಿದ್ದ 2 ವಿಧದ ತೆರಿಗೆಗಳು ಯಾವುವು? ಇಲ್ಲಿ 4 ಪಾಯಿಂಟ್ ಕೊಟ್ಟಿದ್ದಾನೆ, ಅದರಲ್ಲಿ 2 ತೆರಿಗೆಗಳು ಕರೆಕ್ಟ್ ಇದ್ದಾವೆ, ಅವನ್ನು ಗುರುತಿಸಿ. ಈ ಕಡೆ ಇಂಗ್ಲೀಷಲ್ಲಿದೆ, 2 ಫಾರ್ಮ್ಸ್ ಆಫ್ ಟ್ಯಾಕ್ಸ್ ಇಂಪೋಸ್ಡ್ ಅಪಾನ್ ದಿ ಪೀಪಲ್ ಡ್ಯೂರಿಂಗ್ ದಿ ಶಿವಾಜಿಸ್ ರೂಲ್. ಯಾವುದು ಆಪ್ಷನ್ ನೋಡಿ, ಚೌತ್, ದೇಶ್ಮುಖಿ, ಸ್ವರಾಜ್ಯ, ಪೂಣ್. ಇದು ಈಸಿ ಕ್ವಶನ್ನು, ಎಲ್ಲರೂ ಬರೀತೀರಾ ಅಂತ ಎಲ್ರಿಗೂ ಗೊತ್ತು, ಯಾಕಂದರೆ ಭಾಳ ಸರಿ ರಿಪೀಟ್ ಆಗಿದೆ. ಬಂದು ಯಾವ ಚೌತ್ ಮತ್ತು ಸ್ವದೇಶ್ಮುಖಿ.
ಇವೆರಡು ತೆರಿಗೆಗಳನ್ನ, ಯಾಕಂದರೆ DSRT ಬುಕ್ಸಲ್ಲೇ ಕೊಟ್ಟಿದ್ದಾನೆ, ಹಾಗಾಗಿ ಯಾವುದು 1 ಮತ್ತು 2 1 ಸ್ವಲ್ಪ ಇದ್ರ ಬಗ್ಗೆ ನೋಡೋಣ. ಅಂದರೆ ಬರೀ ಇಷ್ಟೇ ನೋಡ್ಕೊಂಡು ಹೋದರೆ ಪರ್ಪಸ್ ಸರ್ವ್ ಆಗಲ್ಲ. PYQ ಕೂಡ ಆ್ಯಡ್ ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ, 3 ಕ್ವಶನ್ ಆ್ಯಡ್ ಮಾಡಿದ್ದೀನಿ ಇದ್ರ ಬಗ್ಗೆ. ನೋಡೋಣ ಅದ್ರ ಬಗ್ಗೆ. ಫಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ನೋಡ್ಬಿಡೋಣ. ಒಂದು ತೆರಿಗೆ ವಿಧಿಸ್ತರ ಬಗ್ಗೆ ಇದರಲ್ಲಿ ಕೇಳಿದ್ದಾನೆ. ಒಂದು ನೆನ್ಪಿಟ್ಕೊಂಬಿಡಿ, ಈ ತೆರಿಗೆಗಳು ಸ್ವಂತ ಪ್ರಜೆಗಳ ಮೇಲೆ ವಿಧಿಸಿದ ತೆರಿಗೆಯಲ್ಲ. ಇದೊಂದು ನೆನಪಿರಬೇಕು. ಏನು ತೆರಿಗೆ ಇದಾವೋ ಇವೆರಡೂ ಕೂಡ ತನ್ನ ಸ್ವಂತ ಪ್ರಜೆಗಳ ಮೇಲೆ ವಿಧಿಸಿದ ತೆರಿಗೆಗಳಲ್ಲ. ಹೀಗಿದ್ರೆ ಯಾರ ಮೇಲೆ ನೋಡೋಣ. ಒಂದು ಪಾಯಿಂಟ್ ಕ್ಲಿಯರ್ ಆಯಿತು. ಇನ್ನೊಂದು, ಶಿವಾಜಿ ಆಡಳಿತದಲ್ಲಿ ತನ್ನ ಪ್ರಾಂತ್ಯಗಳನ್ನ 2 ಭಾಗ ಮಾಡ್ಬೋದು. ಪ್ರಾಂತ್ಯಗಳನ್ನ ಏನು ಮಾಡ್ತೀವಿ, 2 ಭಾಗಗಳನ್ನ ಮಾಡ್ತೀವಿ. ಒಂದು ಏನು, ಸ್ವರಾಜ್ಯ, ಹೆಸರಲ್ಲೇ ಇದೆ, ಸ್ವಂತ ರಾಜ್ಯ, ಸ್ವಂತ ಇದು. ಇನ್ನೊಂದು ಮೊಘಲಾಯಿ ಅಂತ ಕರೀತಾರೆ. ಏನಿದು ಮೊಘಲಾಯಿ? ಸ್ವರಾಜ್ಯ ಅಂದರೆ ಗೊತ್ತಾಯಿತು, ಅಂದರೆ ಶಿವಾಜಿಯ ನೇರ ಆಡಳಿತದಲ್ಲಿದ್ದವು ಇವೆಲ್ಲ. ಶಿವಾಜಿಯ ನೇರ ನಿಯಂತ್ರಣ, ನೇರ ಆಡಳಿತ ಅಥವಾ ಸ್ವಂತ ರಾಜ್ಯ, ಹೌದಾ? ಮೊಘಲಾಯಿ ಅಂದ್ರೇನು? ಹೊರಗಿನ ಪ್ರದೇಶ, ಅಂದರೆ ನೇರ ಆಡಳಿತದಲ್ಲಿ ಇಲ್ಲದೆ ಇರ್ತಕ್ಕಂಥವು ಹೊರಗಿನ ಪ್ರದೇಶಗಳು. ಇದ್ರ ಯಾರ ಆಡಳಿತದಲ್ಲಿದ್ದವು? ಹೊರಗಿನ ಪ್ರದೇಶಗಳು. ಒಂದು, ಮೊಘಲರಿದ್ದರು ನಾರ್ತಲ್ಲಿ, ಅಥವಾ ಈ ಕಡೆ ಬಿಜಾಪುರದಲ್ಲಿ ಆದಿಲ್ ಶಾಹಿಗಳಿದ್ರು, ಬಿಜಾಪುರ ಶಾಹಿಗಳು ಇವರಿದ್ರು. ಅಥವಾ ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿಗಳಿದ್ರು, ಕುತುಬ್ ಶಾಹಿ, ಪೋರ್ಚುಗೀಸ್. ಇವರ ಕಂಟ್ರೋಲಲ್ಲಿ, ಇವರ ಆಡಳಿತದಲ್ಲಿ ಇವರು ಅಡಿಯಿರ್ತಕ್ಕಂಥ ಪ್ರದೇಶಗಳನ್ನ ಮೊಘಲಾಯಿಗಳು ಅಂತ ಕರಿತಾಯಿದ್ರು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಈಗ ಚೌತ್ ಅಂದರೆ ಏನು ಸ್ವಲ್ಪ ನೋಡೋಣ. ಎಲ್ರಿಗೂ ಎಲ್ಲ ಗೊತ್ತು ನಿಮಗೆ. ಚೌತ್ ಮರಾಠರ ಆಡಳಿತಕ್ಕೆ ಒಳಪಡದ, ಇಲ್ಲಿ ನೋಡ್ಬಿಟ್ಟು ಸ್ವಂತ ಪ್ರಜೆಗಳ ಮೇಲೆ ಆಗ್ತಿರ್ಲಿಲ್ಲ, ಹೊರಗಿನ ಪ್ರದೇಶಗಳ ಮೇಲೆ ಆಗ್ತಿದ್ದು. ಅಂದರೆ ಮರಾಠರ ಆಡಳಿತಕ್ಕೆ ಒಳಪಡದ ನೆರೆಹೊರೆಯ ಪ್ರಾಂತ್ಯದ ಜನರ ಮೇಲೆ ವಿಧಿಸಿದ ತೆರಿಗೆ. ಕ್ಲಿಯರ್ ಆಯಿತು? ತೆರಿಗೆ, ಓಕೆನಾ? ವಿಧಿಸಿದ ತೆರಿಗೆ, ಹೊರಾಡಳಿತಕ್ಕೆ ಒಳಪಡದ ನೆರೆಹೊರೆಯ ಪ್ರಾಂತ್ಯ ಜನರ ಮೇಲೆ ವಿಧಿಸಿದ ತೆರಿಗೆ. ಚೌತ್ ಅಂದರೆ ಎಷ್ಟು ಅಂತ ಒಂದು ನಂಬರ್ಸ್ ಬರುತ್ತೆ ಇಲ್ಲಿ. ಚೌತಲ್ಲಿ ಒಂದು ನಂಬರ್ ಬರುತ್ತೆ, ಸರ್ದೇಶ್ ಮುಖಿಲಿ ಒಂದು ನಂಬರ್ ಬರುತ್ತೆ. ನಾನು ಹೇಳ್ತೀನಿ 25% ಅಂತ. ಹೆಂಗೆ 25% ಅಥವಾ 1/4? ಈಗ ನೀವು ನೆನಪಿರ್ಬೋದು, ಹಿಂದಿ ಅಥವಾ ಮರಾಠಿಗೆ ಹೋದರೆ ಚೌದ್ ಅಂದರೆ ಏನು? 4 ಅಂತ ಅರ್ಥ, ಹೌದಾ? ಚಾರ್ ಅಂತೀವಿ, ಚೌಕ ಅಂತೀವಿ, ಅಂದ್ರೇನು? 4 ಅಂತ. ಹಾಗಾಗಿ 4 ಅಂದರೆ 1/4 ಅಥವಾ 25. ಇದೊಂದು ನೆನ್ಪಿಟ್ಕೊಳ್ಳಿ. ಇದನ್ನು ಯಾಕೆ ತಗೋತಿದ್ರು? ಮರಾಠರ ಆಕ್ರಮಣದಿಂದ ಮರಾಠರು ಇವ್ರೊಂಥರ ಪ್ರೊಟೆಕ್ಷನ್ ಕೊಡ್ತಿದ್ರು. ಪ್ರೊಟೆಕ್ಷನ್ ಕೊಟ್ಟು ಫೀಸ್ ಕಲೆಕ್ಟ್ ಮಾಡೋದು, ಇದು ರಕ್ಷಣೆ ಪಡೀಲಿಕ್ಕೋಸ್ಕರ ಇವ್ರಿಗೆ ತೆರಿಗೆ ಕೊಟ್ಟು ಈ ಒಂದು ಹೊರಗಿನ ಪ್ರದೇಶದ ಜನರು ಏನಿದ್ರು ಅವರು ಇವರಿಂದ ಪ್ರೊಟೆಕ್ಷನ್ ಪಡ್ಕೊಂಡು ಈ ಒಂದು ಚೌತ್ ತೆರಿಗೆಯನ್ನು ಮರಾಠಿಗೆ ತಲುಪಿಸ್ತಿದ್ರು. ಚೌತ್ ಕ್ಲಿಯರ್ ಆಯಿತು? ಸರ್ದೇಶ್ ಹೆಸರಲ್ಲಿದೆ ಮುಖ್ಯಸ್ಥ, ಹೌದಾ? ಶಿವಾಜಿ ತಾನೇ ಒಂದು ಪ್ರಾಂತ್ಯದ ಮುಖ್ಯಸ್ಥ ಅಂತ ಹೇಳ್ತಕ್ಕಂಥದ್ದು. ಅಂದರೆ ತಮ್ಮ ವಂಶ ಪಾರಂಪರ್ಯವಾಗಿ ಒಂದಷ್ಟು ಭೂಮಿ ಬರ್ತಿತ್ತು ಇವ್ರಿಗೆ.
ಅದರ ಅದರ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಇದು. ಯೂಶಲಿ ಏನಿದು ದಕ್ಕನ್ ಪ್ರಾಂತ್ಯದ ಜನರಿಂದ ತಗೋತಿದ್ರು. ದಕ್ಕನ್ ಪ್ರಾಂತ್ಯ, ಡೆಕ್ಕನ್ ದಕ್ಕನ್ ಪ್ರಾಂತ್ಯ ಈ ಭಾಗದ ಜನರಿಂದ ಇದು ವಸೂಲಿ. ಮಾಡ್ಕೊಳ್ಳಿ, ತಮ್ಮ ಪಾರಂಪರ್ಯ ಭೂಮಿ ಮೇಲೆ ವಿಧಿಸ್ತಕ್ಕಂಥದ್ದು ಇನ್ನೇನಂತ ಕರಿತೀವಿ ವತನ್. ಇದ್ರ ಮೇಲೆ ವಿಧಿಸ್ತಕ್ಕಂಥ ತೆರಿಗೆನ ನಾವು ಸರ್ದೇಶಮುಖಿ ಕರಿತೀವಿ. ಹೌದಾ? ಈಗ ಸರ್ದೇಶಮುಖಿ ಅಂದ್ರೆ ಎಷ್ಟು ಡೌಟ್ ಬರುತ್ತೆ. 10 ದಶ ನೆನ್ಪಿಟ್ಕೊಂಡು, ದಶ 10. ಚೌತಲ್ಲಿ ಚೌ ಬರುತ್ತೆ, ಸೊ 4. ಸರ್ದೇಶಲ್ಲಿ ದಶ ದೇಶ್ 10 10th ತೆರಿಗೆ. ಈ ನಂಬರ್ಸ್ ಒಂದು ಹೌದಾ? ಸೊ ಒಟ್ಟು ಆದಾಯ ಅಥವಾ ಒಟ್ಟು ಅಲ್ಲಿ ಗ್ರಹರ್ತಕ್ಕಂಥ ತೆರಿಗೆಯಲ್ಲಿ 1/10 ಈ ಕಡೆ 1/4 ಆ ಕಡೆ. ಹೌದಾ? ನೆಕ್ಸ್ಟ್ ಈಗ ಚೌತ್ ಮತ್ತು ಸರ್ದೇಶಮುಖಿ ಕ್ಲಿಯರ್ ಆಯಿತು ಅಂತ. ಇನ್ನೊಂದು ಪಾಯಿಂಟ್ ಇದೆ, ಸ್ವರಾಜ್ಯ ಮತ್ತು ಪೂರ್ಣ ಅಂತ. ಏನು ಸ್ವರಾಜ್ಯ? ನಮಗೆ ಗೊತ್ತಿದೆ. ಸ್ವರಾಜ್ಯ ಅಂದರೆ ಶಿವಾಜಿ ಕಾನ್ಸೆಪ್ಟ್. ಸ್ವರಾಜ್ಯ ಅಂದರೆ ಸ್ವಂತ ರಾಜ್ಯದ ಪರಿಕಲ್ಪನೆ, ಹೆಸರಲ್ಲಿದೆ. ಪರಿಕಲ್ಪನೆ ಇದೆ ಅಂದರೆ ಮರಾಠರ ನೇರ ಆಡಳಿತದ ಪ್ರದೇಶ. ಇನ್ನೊಂದಿದೆ, ಇಲ್ಲೊಂದು ಹೂಣ್ ಅಂತ. ಇದೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಈ ಆಪ್ಷನಲ್ ಬಂದಿದೆ. ಮುಂದೆ ಇದು ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೂಡ ಆಗ್ಬೋದು ಇದು. ಅಂದರೆ ಶಿವಾಜಿ ಪಟ್ಟಾಭಿಷೇಕ ಸಮಯದಲ್ಲಿ ಚಲಾವಣೆಗೆ ಒಂದು ಚಿನ್ನದ ನಾಣ್ಯ ತಂದರು. ಅದೇ ಇದು ಹೂಣ್ ನಾಣ್ಯ. ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಚಲಾವಣೆ ತಂದ ಚಿನ್ನದ ನಾಣ್ಯ. ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಚಲಾವಣೆಗೆ ತಂದ ಚಿನ್ನದ ನಾಣ್ಯ. ಹೌದಾ? ಹೇಳ್ಬೋದು. ಮುಂದಿನ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಈಗ ಚೌತ್ ಬಂದು ನೆರೆಹೊರೆಯ ರಾಜ್ಯಗಳ ಮೇಲೆ ಆಗ್ತಕ್ಕಂಥದ್ದು. ಸರ್ದೇಶಮುಖಿ ಬಂದು ದಕ್ಕನ್ ಪ್ರಾಂತ್ಯದ ನಮ್ಮ ವಂಶ ಪರಂಪರೆಯ ಭೂಮಿ ಮೇಲೆ ಆಗ್ತಿದ್ದಂಥದ್ದು. ಎಷ್ಟು ಪ್ರಮಾಣ? ಚೌತ್ ಬಂದು 1/4, ಸರ್ದೇಶಮುಖಿ ಬಂದು 1/10. ಹೌದಾ? ಯಾಕೆ ಆಗ್ತಿದ್ರು ಅಂದರೆ ತಮ್ಮ ಪ್ರಭಾವ, ಆರ್ಥಿಕ ಶಕ್ತಿ ಮತ್ತು ಒಂದು ತಮ್ಮ ಪ್ರಭಾವವನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಜಾರಿಗೆ ತಂದಿದ್ರು. ಕ್ಲಿಯರ್ ಆಯಿತು ಅಂದ್ಕೋತೀನಿ. ಈಗ ನೆಕ್ಸ್ಟು ಕ್ವಶನ್ PYQ ನೋಡೋಣ. Which one following conditions did Maratha agree to serve the Mughal king a cavalry contingent 1000 in the early 18th? ಮರಾಠರು ಈ ಯಾರಿಗೆ? ಮುಗಲ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಒಪ್ಕೊಂಡ್ರು. ಹಾಗಾದರೆ ಮುಘಲರು ಮರಾಠರಿಗೆ ಏನೋ ಒಂದು ಕೊಟ್ಟಿರಬೇಕು. ಅದು ಏನು ಅಂತ ಇಲ್ಲಿ ಕೇಳಿದ್ದಾನೆ. ಗ್ರಾಂಟ್ ಆಫ್ ಜಾಗೀರ್ ಆಫ್ ದಿ ಮಾಲ್ವಾ ಪ್ರಾವಿನ್ಸ, ಕಂಟ್ರೋಲ್ ಆಫ್ ದಿ ರಿಸೋರ್ಸ್ ಆಫ್ ಗುಜರಾತ, ದಿ ರೈಟ್ ಟು ಲೇವಿ ಚೌತ್ ಸರ್ದೇಶಮುಖಿ ಇನ್ ದಿ ಡೆಕ್ಕನ್ ಅಂಡ್ ದಿ ಸೌತ್ ಇಂಡಿಯಾನ, ದಿ ರೈಟ್ ಟು ಮಿಂಟ್ ಕಾಯಿನ್ಸ್ ಆನ್ ದರ್ ಓನ್. ಕರೆಕ್ಟ್ ಆನ್ಸರ್. ಬೇಸಿಕ್ ಪೇಪರ್ ಕ್ವಶನ್ ನೋಡ್ಕೊಳ್ಳಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕಂಡೀಷನ್ ಮರಾಠಾಸ್ ಅಗ್ರಿ ಟು ಸರ್ವ್ ದಿ ಮುಘಲ್ ಕಿಂಗ್ ವಿತ್ cavalry contingent of 15,000 in the early 18th century because the right to live with Chauth and Sardeshmukhi in the Deccan and South India. ಇದು ಆನ್ಸರು. ನೆಕ್ಸ್ಟು ಇನ್ನೊಂದು ಕ್ವಶನ್ನು. ಚೌತ್ ಅಂಡ್ ಸರ್ದೇಶಮುಖಿ ಟ್ಯಾಕ್ಸಸ್ ವರ್ ಲೇವಿಡ್ ಬೈ. ಚೌತ್ ಮತ್ತು ಸರ್ದೇಶಮುಖಿ ಟ್ಯಾಕ್ಸಸನ್ನು ವಸೂಲಿ ಮಾಡ್ತಿದ್ದವ್ರು ಯಾರು? ಈಗಷ್ಟೇ ನೋಡ್ಕೊಂಡ್ಬಂದಿದ್ದೀವಿ, ಮರಾಠರು. ನೆಕ್ಸ್ಟು ಇದೊಂದು ಬೇರೆ ರಾಜ್ಯದ PSC ಕ್ವಶನ್ ಪೇಪರ್ ಇದು. ಇನ್ಕರೆಕ್ಟ್ ನೋಡಿ, ಇದು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಇಲ್ಲಿ ಇನ್ಕರೆಕ್ಟ್ ಕರೆಕ್ಟ್ ಅಂದ್ಬಿಟ್ರೆ ಬಟ್ ಆಪ್ಷನ್ ಕೊಟ್ಟಿಲ್ಲ. ಸೊ ಬಟ್ ಆಪ್ಷನ್ ಕೊಟ್ಬಿಟ್ರೆ ಭಾಳ ಕನ್ಫ್ಯೂಷನ್ ಆಗ್ತದೆ, ತಪ್ಪಾಗೋ ಚಾನ್ಸಸ್ ಜಾಸ್ತಿ. ಓಕೆ, ಇನ್ಕರೆಕ್ಟ್ ಹೇಳಿದ್ದಾನೆ, ತಪ್ಪು ಯಾವುದು? ನೆಕ್ಸ್ಟ್ ಇಲ್ಲಿ ಏನು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಚೌತ್ ಅಂದ್ರೇನು, ಸರ್ದೇಶಮುಖಿ ಅಂದ್ರೇನು, ಮಿಝಿಲ್ ಅಂದ್ರೇನು ಹೇಳಿದ್ದಾನೆ. ಚೌತ್ ಈಗಷ್ಟೇ ನೋಡಿದ್ದೀವಿ. ಟ್ಯಾಕ್ಸ್ ರಿಯಲೈಸ್ಡ್ ಬೈ ಮರಾಠಾಸ್
ಫ್ರಮ್ ದಿ ಏರಿಯಾಸ್ ಔಟ್ಸೈಡ್ ದರ್ ಡೊಮೈನ್ ಈಕ್ವಲ್ ಟು ಎಷ್ಟು 1/4 ಆಫ್ ದಿ ರೆವಿನ್ಯೂ ಪೇ ಟು ದಿ ಮುಘಲ್ ಎಂಪೈರ್. ಹೌದು, ಈಗಷ್ಟೇ ನೋಡಿದ್ದೀವಿ ಚೌತ್ 1/4 ಹೊರ ರಾಜ್ಯದ ಜನರ ಮೇಲೆ, ಅಂದರೆ ತಮ್ಮ ನೇರ ಆಡಳಿತದಲ್ಲಿ ಇಲ್ಲದೇ ಇರತಕ್ಕಂಥ ಪ್ರಾಂತ್ಯಗಳ ಮೇಲೆ. ನೆಕ್ಸ್ಟ್ ಸರ್ದೇಶ್ಮುಖಿ, ಟ್ಯಾಕ್ಸ್ ರಿಲೈಸ್ಡ್ ಬೈ ದಿ ಮರಾಠಾಸ್ ಈಕ್ವಲ್ ಟು 10th ಆಫ್ ದಿ ಲ್ಯಾಂಡ್ ರೆವಿನ್ಯೂ. ಈಗಷ್ಟೇ ನೋಡಿದ್ದೀವಿ 1/10 ಸರ್ದೇಶ್ಮುಖಿ ಅಂದಮೇಲೆ ಎ ಮತ್ತು ಬಿ ತಪ್ಪಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಎ ಆಗಲ್ಲ, ಬಿ ಆಗಲ್ಲ, ಓಕೆ, ಆದರೆ ಇವೆರಡು ಆಗ್ತವೆ. ಹೌದಾ, ನೋಡಿ ಯಾವುದಿದೆ. ಮಿಸಲ್ ಅಂದ್ರೇನು? ಪೊಲಿಟಿಕಲ್ ಯೂನಿಟ್ ಅಮಾಂಗ್ ದಿ ರಜಪೂತ್ಸ್ ಈಚ್ ಲಾಯಲ್ ಟು ದೇರ್ ಓನ್ ಪರ್ಟಿಕ್ಯುಲರ್ ಲೀಡರ್. ಇಲ್ಲಿ ತಪ್ಪು ಇದೆ. ಯಾಕೆ? ಇಲ್ಲಿ ಬರೀತೀನಿ ನೋಡಿ. ಯಾಕೆ ಸಂಬಂಧಪಟ್ಟಿತ್ತು? ರಜಪೂತ್ಸ್ ಅಲ್ಲ, ಬರೆದು ಬಿಡ್ತೀನಿ. ರಜಪೂತ್ರಲ್ಲ, ಬದಲಾಗಿ ಸಿಖ್ಖರು, ಇವರಿಗೆ ಸಂಬಂಧಪಟ್ಟಿದ್ದು. ಇದೊಂದು ನೆನ್ಪಿಟ್ಕೊಳ್ಳಿ. ಇದೇನಿದು? ಮಿಸಲ್ ಅಂದ್ರೆ ಏನು? ಸಿಖ್ಖರ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸಿಖ್ಖರ ಸೈನಿಕ ರಾಜಕೀಯ ಸಂಘಟನೆ. ಇದು ಅವೆಷ್ಟಿದ್ದೋ? 12 ಮಿಸಲ್ ಇದ್ವಂತೆ. ಅದು ಒಂದು ನೆನ್ಪಿಟ್ಕೊಳ್ಳಿ. ಹೌದಾ, ಯಾರಿಗೆ ಸಂಬಂಧಪಟ್ಟಿದ್ದು? ಸಿಖ್ಖರಿಗೆ, ರಜಪೂತರಿಗೆಲ್ಲ. ಸೈನಿಕ ಮತ್ತು ರಾಜಕೀಯ ಸಂಘಟನೆ ಎಷ್ಟಿದ್ದೋ? 12 ಇದ್ದು. ಇನ್ನೊಂದು ಪಾಯಿಂಟು, ಈ ಒಂದು ರಾಜಕೀಯ ಸಂಘಟನೆಗಳು ಅಂದರೆ ವಿವಿಧ ಸಾಮ್ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜಕೀಯ ಘಟಕಗಳು ಅಥವಾ ಸಂಘಟನೆಗಳಿವೆ. ಅದ್ರ ಕುರಿತಾಗಿ ನಮ್ಮ ವಿಜಯನಗರ ಅಂತ ಬಂದಾಗ ಯಾವ್ದು ನೋಡ್ತೀವಿ? ಅಮರನಾಯಕ. ಸರಿ ಕ್ವಶನ್ ಆಗಿದೆ. ಸೊ ಅಮರನಾಯಕ ಒಂದು ಪದ್ಧತಿ ಅಂತ ಬಂದ ತಕ್ಷಣ ನಮಗೆ ಬರೋದು ನೆನಪಿಗೆ ವಿಜಯನಗರ. ನೆನ್ಪಿಟ್ಕೋಬೇಕಿದ್ನ. ನೆಕ್ಸ್ಟು ಈ ಇಕ್ತಾ ಸಿಸ್ಟಮ್ ಕೇಳಿದ್ದೀರಾ? ಇಕ್ತಾ ಎಲ್ಲರೂ ಕೇಳಿರ್ತೀರ. ಅದಕ್ಕೆ ಸಂಬಂಧಪಟ್ಟಿದೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ಬರ್ತದೆ ಇದು. ಹೌದಾ, ಮನ್ಸಬ್ದಾರಿ ಸರಿ ಕ್ವಶನ್ ಆಗಿದೆ. ಮನ್ಸಬ್ದಾರಿ ಪದ್ಧತಿ ಎಸ್, ಮೊಘಲರ ಕಾಲದಲ್ಲಿ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮೊಘಲರು. ಹೀಗೆ ಇದು ಮೀಸಲ್ ಬರ್ಬೋದು ಮುಂದಿನ ದಿನದಲ್ಲಿ. ಇದು ಹೊಂದಿಸಿ ಬರೆಯಿರಿ ಅಂದ್ಬಿಟ್ಟು 2 ಲಿಸ್ಟ್ ಕೊಡ್ಬೋದು. ಒಂದು ಕಡೆ ಅಮರನಾಯಕ, ಇಕ್ತಾ, ಮನ್ಸಬ್ದಾರಿ ಎಲ್ಲೂ ಕೊಟ್ಟರಾಗ ಗುರುತಿಸೋಕ್ಕೆ ನಮಗೆ ಈಸಿ ಆಗಬೇಕು. ಆಯಿತಾ? ಕ್ಲಿಯರ್ ಆಯಿತು ಅಂದ್ಕೊತೀನಿ. ಎಸ್, ಮೈಸೂರು ಬಗ್ಗೆ ಬಂದಿದೆ. ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಅನುಕ್ರಮಣಿಕೆಯಲ್ಲಿ ಜೋಡಿಸಿರುವುದನ್ನು ಆಯ್ಕೆ ಮಾಡಿ. ಹೌದಾ, ಮಾಡ್ಬೋದಾ? ಇದನ್ನ ಟ್ರೈ ಮಾಡಿ. ಇನ್ಮೇಲೆ ಬಂದಾಗಲೇ ನೀವು ಆನ್ಸರ್ ಮಾಡಿ ಟ್ರೈ ಮಾಡ್ಬಿಟ್ಟು. ಈಸಿ. ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಅನುಕ್ರಮಣಿಕೆ ಅಂದರೆ ಅವರು ಯಾರಾದ್ಮೇಲೆ ಯಾರು ಆಳ್ವಿಕೆ ಮಾಡಿದ್ರು ಅನ್ನೋದಷ್ಟೇ. ನೇಮ್ಸ್ ಆಫ್ ದಿವಾನ್ ಆಫ್ ಮೈಸೂರು ಅರೇಂಜ್ ಇನ್ ಪ್ರಾಪರ್ ಕ್ರಾನಾಲಜಿಕಲ್ ಆರ್ಡರ್. ಯಾರ್ಯಾರು ಬಂದಿದ್ದಾರೆ? 4 ಜನ ಇದ್ದಾರೆ. ಎನ್ ಮಾಧವರಾವು, ಇನ್ನೊಬ್ಬರು VP ಮಾಧವರಾವು, ಇನ್ನೊಬ್ಬರು ಫೇಮಸ್ ಪರ್ಸನಾಲಿಟಿ ಇನ್ನೊಬ್ಬರು ಫೇಮಸ್ ಪರ್ಸನಾಲಿಟಿ ಎಂ ವಿಶ್ವೇಶ್ವರಯ್ಯ. ಇಷ್ಟು ಆಪ್ಷನಲ್ಲಿ ಇರ್ತಕ್ಕಂಥವ್ರು ಇವ್ರು 4 ಜನ ಏನು ಮಾಡಿದ್ದಾರೆ? ಬದಲು ಮಾಡಿದ್ದಾರೆ. ಸೊ ಮೊದಲು ಯಾರು ಬಂದರು, ಅವ್ರ ನಂತರ ಯಾರು, ಲಾಸ್ಟ್ ಯಾರು ಅಂತ ಕಂಡುಹಿಡಿಬೇಕೀಗ. ಈಗ ನಮ್ಮನ್ನು ಕನ್ಫ್ಯೂಸ್ ಆಗೋದು ಯಾವುದು? ಇಬ್ಬರು ಮಾಧವರಾವ್ ಬಂದುಬಿಟ್ಟಿದ್ದಾರೆ. ಸೊ ಯಾರು ಫಸ್ಟು, ಯಾರು ಸೆಕೆಂಡು? ಬಟ್ ಇವೆರಡಲ್ಲಿ ನಾನು ಕನ್ಫ್ಯೂಷನ್ ಆಗಲ್ಲ ಅನ್ಕೋತೀನಿ. ಯಾಕಂದರೆ ಫಸ್ಟ್ ಬರೋದು ವಿಶ್ವೇಶ್ವರಯ್ಯ, ಆಮೇಲೆ ಮಿರ್ಜಾ ಇಸ್ಮಾಯಿಲ್ ಬರ್ತಾರೆ. ಕರೆಕ್ಟಾ? ಫಸ್ಟು ವಿಶ್ವೇಶ್ವರಯ್ಯ ಬರ್ತಾರೆ, ಆಮೇಲೆ ಬರೋದು ಮಿರ್ಜಾ ಇಸ್ಮಾಯಿಲ್. ಕ್ಲಿಯರ್? ಫಸ್ಟು ವಿಶ್ವೇಶ್ವರಯ್ಯ ಇರಬೇಕು, ಮಿರ್ಜಾ ಇಸ್ಮಾಯಿಲ್ ಇರಬೇಕು. ಯಾವುದಿದೆ? ವಿಶ್ವೇಶ್ವರಯ್ಯ. ಸೊ ಮೊದಲೇ ಮಿರ್ಜಾ ಇಸ್ಮಾಯಿಲ್ ಬಂದಿದ್ದಾರೆ, ನಾನು ಇದನ್ನು ತೆಗಿತೀನಿ. ನೆಕ್ಸ್ಟ್ ಮಾಧವರಾವ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ಇದ್ದಾರೆ. ಓಕೆ, ಆಪ್ಷನ್ ಇರಲಿದು. ಮಾಧವರಾವ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್. ಅಗೇನ್ ಇದು ಕೂಡ ಈಕ್ವಲ್ ಇದೆ. ಮಾಧವರಾವ್, ವಿಶ್ವೇಶ್ವರ. ಈ ಒಂದು ಪಾಯಿಂಟು
ನನಗೆ ಗೊತ್ತಿರೋದ್ರಿಂದ ಒಂದು ಆಪ್ಷನ್ ಅಷ್ಟೇ ತೆಗಿಬೋದು ನಾನು. ಸೊ ಇನ್ನು 3 ಹಾಗೆ ಉಳ್ಕೋತವೆ. ಸೊ ಇಲ್ಲಿ ಮಾಡಿರೋದು ಏನು ಟ್ರಿಕ್ಸು, ಈ ಮಾಧವರಾವ್ ಫಸ್ಟ್ ಈ ಮಾಧವರಾವ್ ಫಸ್ಟ್ ಅಷ್ಟೇ ನಮ್ಗೆ ಗೊತ್ತಾಗಬೇಕು. ಈಗ ನಾನೇನು ನೆನ್ಪಿಟ್ಕೊಂಡಿದ್ದೀನಿ, ವಿ ಪಿ ಅಂದರೆ ವಿಧಾನ ಪರಿಷತ್ ಜಾರಿಗೆ ತಂದರೆ ಯಾವಾಗ 1907. ಅದನ್ನು ತಂದವರು ಈ ವಿ ಪಿ ಮಾಧವರಾವ್ ಅಂತ ನೆನ್ಪಿಟ್ಕೊಂಡಿದ್ದೀನಿ. ಹೌದಾ? 1907ರಲ್ಲಿ ಮೈಸೂರಿನ ವಿಧಾನ ಪರಿಷತ್ತನ್ನು ಜಾರಿಗೆ ತಂದವರು ವಿ ಪಿ ಮಾಧವರಾವ್. ವಿ ಪಿ ವಿಧಾನ ಪರಿಷತ್ ಇವರು ಫಸ್ಟ್ ಬರ್ತಾರೆ. ಈಗ ಇದೊಂದು ಕ್ಲಿಯರ್ ಆಯಿತು. ವಿ ಪಿ ಮಾಧವರಾವ್ ಎಲ್ಲಿದ್ದಾರೆ? ವಿ ಪಿ ಮಾಧವರಾವ್ ಇಲ್ಲಿದ್ದಾರೆ. ವಿ ಪಿ ಮಾಧವರಾವ್ ಇಲ್ಲಿದ್ದಾರೆ. ಸೊ ಇದೊಂದು ತೆಗಿದ್ದೀನಿ. ಈಗ ಇನ್ನು ಉಳಿಯೋದು 2 ಮತ್ತು 4. ವಿ ಪಿ ಮಾಧವರಾವ್, ಎನ್ ಮಾಧವರಾವ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್. ಆಗಿ ಮತ್ತೆ ಇಲ್ಲೂ ಟ್ರಿಕ್ಸ್ ಇತ್ತು. ಈಗ ಎನ್ ಮಾಧವರಾವ್ ಬಗ್ಗೆ ಏನಾದರೂ ಹೇಳ್ಬೋದಾ? ಇವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದುವಾಗ, ಭಾರತ ಸಂವಿಧಾನ ಓದುವಾಗ ಒಂದು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಅಂತ ಹೇಳ್ತೀರಿ. ಸಂವಿಧಾನ ಕರಡು ಸಮಿತಿ. ಅದರ ಓದುವಾಗ ಸದಸ್ಯರನ್ನ ಒಂದು ಭಾಳ ಸರಿ ಕ್ವಶನ್ ಆಗಿದೆ. ಇದು ಪಾಲಿಟಿ ತೊಗೋತೀನಿ. ತುಂಬ ಕ್ವಶನ್ ಬರ್ತವೆ ಸದಸ್ಯರು ಅಂದಾಗ. ಅದರಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಎನ್ ಮಾಧವರಾವ್ ಅಂತ. ಹೌದಾ? ನೆನಪಿದೆಯಾ? ಕರೆಕ್ಟಾ ತಪ್ಪ? ಇದು ಸರಿ. ಹೌದಾ? ಎನ್ ಮಾಧವರಾವ್ ಅಂತ. ಸಂವಿಧಾನ ಕರಡು ಸಮಿತಿ ಯಾವ ರಚನೆ ಆಯಿತು? ಬೇಸ್ಲಿ ನನಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಅಂದರು 1940 ಆದಮೇಲೆ ಅಲ್ವಾ? ಬೇಡ, ಸ್ವತಂತ್ರ ಬಂದ ಮೇಲೆ ಆಗಲಿಲ್ವಾ? ಹೌದಾ? ಸೊ ಅಂದಮೇಲೆ ಈ 1907 1940 ಸೊ ವಿ ಪಿ ಮಾಧವರಾವ್ ಫಸ್ಟ್ ಬರಬೇಕು, ಎನ್ ಮಾಧವರಾವ್ ಲಾಸ್ಟಿಗೆ ಬರಬೇಕು, ವಿಶ್ವೇಶ್ವರಯ್ಯ ಆದಮೇಲೆ ಮಿರ್ಜಾ ಇಸ್ಮಾಯಿಲ್ ಬರಬೇಕು. ಅಂದಮೇಲೆ ನನಗೆ ಉತ್ತರ ಬಂದು 4ನೇದು ಕರೆಕ್ಟ್ ಆಗಬೇಕು. ಹೌದಾ? ಸೊ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಜಸ್ಟ್ ಒಂದು ಬಂದಿರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಈ ವಿ ಪಿ ಮಾಧವರಾವ್ ಬಂದು 1906ರಿಂದ 9. ಓಕೆನಾ? ಈಗಷ್ಟೇ ಬರದೆ ವಿಧಾನ ಪರಿಷತ್ ಸ್ಥಾಪಕರು. ಇದೊಂದು ನೆನ್ಪಿಟ್ಕೊಂಬಿಡಿ, ವಿ ಪಿ ಬಗ್ಗೆ ವಿಧಾನ ಪರಿಷತ್ತು. ನೆಕ್ಸ್ಟು ವಿಶ್ವೇಶ್ವರಯ್ಯ ಅಂದ ತಕ್ಷಣ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರ್ತಾರೆ. ಹಾಗಾಗಿ ಇವರು 6 ವರ್ಷ ಮಾಡ್ತಾರೆ. ಇವ್ರದ್ದು ಭಾಳಷ್ಟು ಬರ್ತವೆ. ಮೈಸೂರು ಬ್ಯಾಂಕು, ಮೈಸೂರು ಯೂನಿವರ್ಸಿಟಿ, KRS ಎಲ್ಲ ಬರ್ತವೆ, ಭಾಳಷ್ಟು ಬರ್ತವೆ, ನೋಡ್ಕೊಳ್ಳಿ. ಮಿರ್ಜಾ ಇಸ್ಮಾಯಿಲ್ ಅಂತ ಬಂದಮೇಲೆ ವಿಶ್ವೇಶ್ವರಯ್ಯ ಆದಮೇಲೆ ಬರೋರು 1926ರಿಂದ 41. ಸುಮಾರು 15 ವರ್ಷ ಬರ್ತಾರೆ. ಮಿರ್ಜಾ ಇಸ್ಮಾಯಿಲ್ ಅಂತ ಬಂದ ತಕ್ಷಣ ನೆನಪರದೆ ಬೃಂದಾವನ ಗಾರ್ಡನ್. ಹೌದಾ? ಲಾಸ್ಟ್ ಬರೋದು ಎನ್ ಮಾಧವರಾವ್. ಇವರು 1941ರಿಂದ 46. ಕಾನ್ಸ್ಟಿಟ್ಯೂಯೆಂಟ್ ಡ್ರಾಫ್ಟಿಂಗ್ ಕಮಿಟಿ ಸದಸ್ಯರು. ಇಷ್ಟು ಕ್ಲಿಯರ್ ಆಯಿತಾ? ಮೈಸೂರು ದಿವಾನ್ರ ಬಗ್ಗೆ ಪ್ರತಿ ಕ್ವಶನ್ ಪೇಪರಲ್ಲೂ ಕ್ವಶನ್ಸ್ ಇರ್ತದೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. 28ಕ್ಕೆ ಉತ್ತರ 4. PYQ ನೋಡೋಣ. ಈಗ ಈ ಕೆಳಗಿನ ದಿವಾನರುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೇಮ್ ಯಾರಾದಮೇಲೆ ಯಾರು ಬಂದರು, ಕ್ರಾನಾಲಜಿಕಲ್ ಆರ್ಡರ್. ಫಸ್ಟು ವಿಶ್ವೇಶ್ವರಯ್ಯ, ಪೂರ್ಣಯ್ಯ, ಶೇಷಾದ್ರಯ್ಯ, ಕಾಂತರಾಜ ಅರಸ್. ಹಿಂದಿನ ಕ್ವಶನ್ ಪೇಪರ್ ಓದಿಸ್ಕೊಂಡ್ರೆ ಇವರೊಬ್ಬರು ಬಂದಿದ್ದಾರೆ. ನಮಗೆ ಗೊತ್ತಿದೆ ಪೂರ್ಣಯ್ಯ ಯಾವಾಗ ಬರ್ತಾರೆ, ಶೇಷಾದ್ರಿ ಅಯ್ಯರ್ ಯಾವಾಗ ಬರ್ತಾರೆ, ಕಾಂತರಾಜ್ ಪಕ್ಕ ಹೇಳ್ತೀನಿ, ಕಾಂತರಾಜ ಅರಸ್ ನನಗೆ ಗೊತ್ತಿರೋದು ಎಕ್ಸಾಮಲ್ಲಿ. ಇವ್ರು ಲಾಸ್ಟಿಗೆ ಬಂದೇ ಬರ್ತಾರೆ. ಇವರೇ ಲಾಸ್ಟ್ ಹೆಚ್ಚು ಕಡಿಮೆ. ಇವ್ರು ನಾವು 3 ಜನ ಕೂರಿಸ್ಕೊಂಡಾಗ ವಿಶ್ವೇಶ್ವರಯ್ಯಗಿಂತ ಮುಂಚೆ ಪೂರ್ಣಯ್ಯ ಬರ್ತಾರೆ ಅಂತೂ ಕ್ಲಾರಿಟಿ ಇದೆ ನನಗೆ. 4 ಲಾಸ್ಟ್ ಎಲ್ಲಿದೆ? ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ. ಅಂದಮೇಲೆ ಇದನ್ನು ನಾನು ತೆಗಿತೀನಿ. 50-50ಗೆ ಬಂತು ಅಂದರೆ ನಾನು ಒಂದು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಎಕ್ಸಾಮ್ ಹಾಲಲ್ಲಿ 50-50ಗೆ ನೀವು ತಂದ್ರಿ ಯಾವುದೇ ಒಂದು ಕ್ವಶನ್ ಅಂದರೆ
ದಯವಿಟ್ಟು ಆ ಕ್ವಶನ್ನ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಬಿಟ್ಟು ಬರಬಾರ್ದು. ಏನೂ ಗೊತ್ತಿಲ್ಲ ಅಂದು ಬಿಡಿ, ಬಟ್ 50-50 ತಂದಮೇಲೆ ಚಾನ್ಸಸ್ ಜಾಸ್ತಿ, ಉತ್ತರ ಸರಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನ ಕಾಂತರಾಜಾರ ಸಂದು ಗೊತ್ತಾದಮೇಲೆ ಇವೆರಡು ತೆಗಿತೀನಿ, ಇವೆರಡು ಉಳಿತು. ನನಗೀಗೇನು ಪೂರ್ಣಯ್ಯ ಫಸ್ಟ್ ಬರ್ತಾರೆ, ಆಮೇಲೆ ವಿಶ್ವೇಶ್ವರಯ್ಯ ಬರ್ತಾರೆ. 2 ಆದಮೇಲೆ 1 ಬರಬೇಕು, 2 ಆದಮೇಲೆ 1 ಬರಬೇಕು, 2 ಆದಮೇಲೆ 1 ಬರಬೇಕು. ಇಲ್ಲಿ ಫಸ್ಟೇ 1 ಬಂದಿದೆ, ಇದನ್ನು ತೆಗಿತೀನಿ. ಈ ಉಳ್ಕೊತ್ತು ಇದೇ ಆನ್ಸರ್. ಇವಾಗ ನಮ್ಗೆ ಎಕ್ಸಾಕ್ಟಾಗಿ ಅವರು ಏನು ಆಡಳಿತ ದಿವಾನರಾಗಿದ್ರಲ್ಲ, ಅದು ವರ್ಷಗಳೇನು ನೆನಪಿಲ್ಲದೆ ಇದ್ದರೂ ಕೂಡ ಆನ್ಸರ್ ಮಾಡ್ಬೋದು. ಎಕ್ಸಾಕ್ಟಾಗಿ ಎಲ್ಲ ನೆನ್ಪಿಟ್ಕೊಂಡು ಕೂರಕ್ಕಲ್ಲ ವರ್ಷಗಳನ್ನ. ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟು ಕ್ವಶನು, ಟಿ ವಿ ರಂಗಾಚಾರ್ಲು ವಾಸ್ ದಿವಾನ್ ಡ್ಯೂರಿಂಗ್ ದಿ ಟೈಮ್. ಅಂದರೆ ರಂಗಾಚಾರ್ಲು ಈ ಕೆಳಕಂಡ ಯಾವ ಮೈಸೂರು ಒಡೆಯರ ಕಾಲಾವಧಿಯಲ್ಲಿ ದಿವಾನರಾಗಿದ್ದರು ಅಂತ ಕ್ವಶನ್ ಇದು. ಇದಕ್ಕೆ ಉತ್ತರ ಬಂದು ಚಾಮರಾಜ ಒಡೆಯರ್ ಅಥವಾ ಚಾಮರಾಜ ಒಡೆಯರ್. ಚಾಮರಾಜ ಒಡೆಯರ್ ಅಥವಾ 10ನೇ ಚಾಮರಾಜ ಒಡೆಯರ್ ಅಂತ ಕೂಡ ಕರೀತಾರೆ. ಇದೊಂದು ನೆನ್ಪಿಟ್ಕೊಳ್ಳಿ, ಚಾಮರಾಜ ಒಡೆಯರ್. ರಂಗಾಚಾರ್ಲು ಇವ್ರು ಯಾವಾಗ ಬಂದಿದ್ದು? ಈಗ ನಮಗೊಂದು ಗೊತ್ತು, 1831ರಲ್ಲಿ ನಗರ ದಂಗೆ ಆಗುತ್ತೆ. ನಗರ ದಂಗೆ ಆದಾಗ ಅದನ್ನು ಹತ್ತಿಕ್ಕಲಿಕ್ಕೆ ಒಡೆಯರು ವಿಫಲರಾಗ್ತಾರೆ. ಅವಾಗ ಬ್ರಿಟಿಷ್ನವ್ರು ಏನು ಮಾಡ್ತಾರೆ, ಮೈಸೂರು ಆಡಳಿತವನ್ನು ತಮ್ಮ ತೆಕ್ಕೆಗೆ ತಗೋತಾರೆ. ಆವಾಗ 1831ರಿಂದ 1881ರವರೆಗೆ ಕಮಿಷನರ್ ಆಳ್ವಿಕೆ ಜಾರಿಗೆ ಬರುತ್ತೆ. ಹೌದಾ? ಕಮಿಷನರ್ ಆಳ್ವಿಕೆ ಮೈಸೂರಲ್ಲಿ. ಮತ್ತೆ 81ರಲ್ಲಿ ಏನು ಮಾಡ್ತಾರೆ, ಮತ್ತೆ ಒಡೆಯರ್ ಕೈ ಕೊಡ್ತಾರೆ. ಹೌದಾ? ಈ 81ರಲ್ಲಿ ಒಡೆಯರ್ ಕಡೆ ಕೊಡ್ತಾರಲ್ಲ, ಪುನರ್ದತ್ತಿ ಅಂತ ಕರಿತೀವಿ ಇದನ್ನ. ಪುನರ್ದತ್ತಿ ಅಥವಾ ರೆಂಡಿಷನ್ ಆಫ್ ಮೈಸೂರು. ಆವಾಗ ತೊಗೊಂಡವ್ರು ಯಾರು ಒಡೆಯರ್ ಕಡೆ ಅಂದರೆ 10ನೇ ಚಾಮರಾಜೇಂದ್ರ ಒಡೆಯರ್. ಹೌದಾ? ಇವ್ರು ಬಂದಾಗ ದಿವಾನರಾದವರೇ ಇದೇ ಸಿ ವಿ ರಂಗಾಚಾರ್ಲು. ರಂಗಾಚಾರ್ಲು ಬಗ್ಗೆ ಭಾಳಷ್ಟು ಕ್ವಶನ್. ಒಂದು ಪ್ರಜಾಪ್ರತಿನಿಧಿ ಸಭೆ ಅಥವಾ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ. ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿಸ್ತವ್ರು ಯಾರು ಅಂತ ಕೇಳ್ತಾರೆ, ಇದೇ ರಂಗಾಚಾರ್ಲು. ಆ್ಯಡ್ ಮಾಡಿರ್ತೀನಿ ಮುಂದೆ ಕ್ವಶನು, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಹೌದಾ? ನೆಕ್ಸ್ಟು 46. ಸೊ ಅಂಡರ್ ವಿಚ್ ಒಡೆಯರ್ ಕಿಂಗ್ಸ್ ರೂಲ್ ಡಿಡ್ ಸರ್ ವಿಶ್ವೇಶ್ವರಯ್ಯ ವರ್ಕ್ ಆಸ್ ಎ ದಿವಾನ್? ಈ ಕೆಳಕಂಡ ಯಾವ ಒಡೆಯರ್ ಕಾಲದಲ್ಲಿ ಇವರು ಒಡೆಯರು ಸರ್ ವಿಶ್ವೇಶ್ವರಯ್ಯರು ದಿವಾನರಾಗಿದ್ದರು? ಇಲ್ಲೇನು ಕೇಳಿದ್ರು, ರಂಗಾಚಾರ್ಲು ಯಾರು ದಿವಾನರಾಗಿದ್ದರು, ಸರ್ ವಿಶ್ವೇಶ್ವರಯ್ಯನವ್ರು ಯಾರು ದಿವಾನರಾಗಿದ್ದರು? ನಮ್ಮೆಲ್ರಿಗೂ ಗೊತ್ತು, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಈಗಷ್ಟೇ ನೋಡೋದು 12ರಿಂದ 18, 1912ರಿಂದ 18ರಲ್ಲಿ ದಿವಾನರಾಗಿದ್ದರು ಅಂತ. ಇದು ಈಸಿ ಕ್ವಶನು. ನೆಕ್ಸ್ಟ್, ಶುಗರ್ ಫ್ಯಾಕ್ಟ್ರಿ ಮಂಡ್ಯ ವಾಸ್ ಎಸ್ಟಾಬ್ಲಿಷ್ಡ್ ಬೈ. ಇದರಲ್ಲಿ DSCRT ಬುಕ್ಸಲ್ಲಿದೆ. ಹೌದಾ? 6ನೇ ಕ್ಲಾಸ್ ಅಂದ್ಕೋತೀನಿ, ನೋಡ್ಕೊಳ್ಳಿ ಸ್ವಲ್ಪ. ಈ ಶುಗರ್ ಫ್ಯಾಕ್ಟ್ರಿ ಮಂಡ್ಯದಲ್ಲಿ ಸ್ಥಾಪನೆ ಮಾಡಿದವರು ಯಾರು ಅಂತ. ಇದಕ್ಕೆ ಉತ್ತರ ಬಂದು ಮಿರ್ಜಾ ಇಸ್ಮಾಯಿಲು. ಹೌದಾ? ಯಾವಾಗ ಅಂತ ಹೇಳಿದ್ವಿ, 1933. ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್, ದಿವಾನ್ ಆಫ್ ಸ್ಟೇಟ್ ಮೈಸೂರು ಡ್ಯೂರಿಂಗ್ ದಿ ಮೈಸೂರು ಚಲೋ ಮೂಮೆಂಟ್. ಇದೊಂದು ಇಂಪಾರ್ಟೆಂಟು, ಇದ್ರ ಬಗ್ಗೆ ಕ್ವಶನ್ ತಗೋತೀನಿ. ಮೈಸೂರು ಚಲೋ ಚಳುವಳಿ. ಹೌದಾ? ಮೈಸೂರು ಚಲೋ ಚಳುವಳಿ ಆದಾಗ ದಿವಾನ್ರು ಯಾರಾಗಿದ್ದರು? ಇದನ್ನ ಎಲ್ಲರೂ ಆನ್ಸರ್ ಮಾಡ್ತಾರೆ. ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ಆರ್ಕಾಟ್ ಬೈಕಾಟ್ ಅನ್ನೋ ಸ್ಟೇಟ್ಮೆಂಟ್ ಎಲ್ಲ ಕೇಳಿದ್ದೀರಾ ಅಲ್ವಾ? ಕ್ಲಿಯರ್ ಇದು. ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ನೆಕ್ಸ್ಟು, ಡ್ಯೂರಿಂಗ್ ವಿಚ್ ದಿವಾನ್ ರೂಲ್ ಕ್ಯಾಪಿಟಲ್ ಶ್ರೀರಂಗಪಟ್ಟಣ ವಾಸ್ ಶಿಫ್ಟೆಡ್ ಟು ಮೈಸೂರು? ಕೆಳಕಂಡ ಯಾವ ದಿವಾನರ ಆಳ್ವಿಕೆ ಕಾಲದಲ್ಲಿ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರಿಸಿದ್ರು ಅಂತ ಕ್ವಶನ್ ಇದು. ಉತ್ತರ ಬಂದು ದಿವಾನ್ ಪೂರ್ಣಯ್ಯ. ಯಾಕೆ ವರ್ಗಾವಣೆ ಮಾಡ್ತಾರೆ ನಮಗೆ ಗೊತ್ತಿದೆ.
1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. ಅದರಲ್ಲಿ ಟಿಪ್ಪು ಸಾವನ್ನಪ್ತಾರೆ. ಹೌದಾ? ಟಿಪ್ಪು ಸಾವನ್ನಪ್ಪಿದಾಗ ಬ್ರಿಟಿಷರು ಏನು ಮಾಡ್ತಾರೆ, ಮೈಸೂರು ಪ್ರಾಂತ್ಯವನ್ನು ಮರಳಿ ಯಾರು ಕೊಡ್ತಾರೆ? ಒಡೆಯರು ಕೊಡ್ತಾರೆ. ಹೌದಾ? ಒಡೆಯರ್ ಮನೆತನಕ್ಕೆ. ಆಗ ಯಾವ ಒಡೆಯರು ತಗೋತಾರೆ ಅಂತ ಕೇಳ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಈ 1799ರಲ್ಲಿ ಟಿಪ್ಪು ಸತ್ತಾಗ ಬ್ರಿಟಿಷರು ಮತ್ತೆ ಒಡೆಯರಿಗೆ ಮೈಸೂರು ಆಡಳಿಕೆಯನ್ನು ಕೊಡ್ತಾರೆ. ಅವಾಗಿದ್ದವರು ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರು. 1881ರಲ್ಲಿ ಈ ಕಮಿಷನರ್ ಆಳ್ವಿಕೆ ಮುಗಿಸಿ ಮತ್ತೆ ಮೈಸೂರು ಪ್ರಾಂತ್ಯವನ್ನು ಬ್ರಿಟಿಷರು ಕೊಡ್ತಾರೆ. ಅವಾಗಿದ್ದವರು ಯಾರು? 10ನೇ ಚಾಮರಾಜೇಂದ್ರ ಒಡೆಯರ್. ಅದು ನೆನ್ಪಿಟ್ಕೋಬೇಕು. ಆಯಿತಾ? ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ? ಒಬ್ಬರು ದಿವಾನರು ನೇಮಿಸ್ಕೊತಾರೆ. ಅವ್ರು ಯಾರು? ದಿವಾನ್ ಪೂರ್ಣಯ್ಯ. ಹೌದಾ? ದಿವಾನ್ ಪೂರ್ಣಯ್ಯರು ಏನು ಮಾಡ್ತಾರೆ? ಈಗಷ್ಟೇ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗಿದೆ. ಅವಾಗ ರಾಜಧಾನಿ ಆಗಿತ್ತು ಶ್ರೀರಂಗಪಟ್ಟಣ. ಏನಾಗಿರ್ತದೆ? ಹಾನಿಯಾಗಿರ್ತದೆ. ಯುದ್ಧ ಆಗಿರೋ ಜಾಗ ತುಂಬ ಹಾನಿಯಾಗಿತ್ತು ಈ ಒಂದು ರಾಜಧಾನಿಗೆ. ಅವ್ರೇನು ಮಾಡ್ತಾರೆ? ಬ್ರಿಟಿಷರ ಒಪ್ಪಿಗೆ ತೊಗೊಂಡು ರಾಜಧಾನಿಯನ್ನು ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ? ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ. ಇದು ಇದ್ರ ಹಿನ್ನೆಲೆ. ಹೌದಾ? ಕ್ಲಿಯರ್ ಆಯಿತು ಅಂದ್ಕೊತೀನಿ. ಭಾಳಷ್ಟು ಸಮಯ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ದಿವಾನ್ ಆಫ್ ಮೈಸೂರು ಇಂಟ್ರೊಡ್ಯೂಸ್ಡ್ ದಿ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ? ಈಗಷ್ಟೇ ಹಿಂದೆ ನೋಡಿದೆ, ಇಲ್ಲೇ ಇದೆ. ಎಸ್, ಪ್ರಜಾಪ್ರತಿನಿಧಿ ಸಭೆ. ಯಾರು ದಿವಾನರು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದರು? ಯಾರು? ಎಸ್, ಚಾರ್ಲು. ನೆಕ್ಸ್ಟ್, ದಿವಾನ್ ಆಫ್ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಕೆಳಕಂಡ ಯಾವ ದಿವಾನರು ಮೈಸೂರಿನ ಸಿವಿಲ್ ಸರ್ವಿಸ್ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ರು ಅಂತ? ಇದಕ್ಕೆ ಉತ್ತರ ಬಂದು ಶೇಷಾದ್ರಿ ಅಯ್ಯರ್. ಮೈಸೂರು ಸಿವಿಲ್ ಸರ್ವಿಸ್ ಸ್ಥಾಪನೆ ಮಾಡಿದವರು, ಆರಂಭಿಸಿದವರು ಶೇಷಾದ್ರಿ ಅಯ್ಯರ್. ಆರಂಭ ಮಾಡ್ತಾರೆ. ಕ್ಲಿಯರಾ? ನೆಕ್ಸ್ಟ್, ಮೈಸೂರು ಚಲೋ ಚಳುವಳಿ ಈ ಕೆಳಗಿನ ಯಾವ ಘಟನೆಗೆ ಸಂಬಂಧಿಸಿದೆ? ಈಗ ಪ್ರೀವಿಯಸ್ ಒಂದು ಕ್ವಶನ್ ನೋಡ್ದೋ, ಮೈಸೂರು ಚಲೋ ಚಳುವಳಿಯಲ್ಲಿ ದಿವಾನರಾಗಿದ್ದು ಯಾರು ಅಂತ 56ನೇ ಕ್ವಶನ್. ಹೌದಾ? ಬಟ್ ಇಲ್ಲೇನು, ಯಾಕೆ ಮಾಡಿದ್ರು? ದಿವಾನರು ಅವರಾಗಿದ್ದರು, ಬಟ್ ಚಳುವಳಿ ಯಾಕೆ ಮಾಡಿದ್ರು ಅಂತ ಕ್ವಶನ್. ಇದಕ್ಕೆ ಉತ್ತರ ಬಂದು ಜವಾಬ್ದಾರಿಯುತ ಸರ್ಕಾರ, ಅಂದರೆ ಫಾರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಅದರ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇರಲಿಲ್ವಾ? ಇರಲಿಲ್ಲ, ಅದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಏನಿದ್ರ ಮೇಲೆ? ಆಗಸ್ಟ್ 15, 1947 ಸ್ವಾತಂತ್ರ್ಯ ಬರುತ್ತೆ. ಹೌದಾ? ಸ್ವಾತಂತ್ರ್ಯ ಬಂದಾಗ ಈ ಬ್ರಿಟಿಷರ ಆಳ್ವಿಕೆ ಎಂಡ್ ಆಗುತ್ತೆ. ಯಾವುದೇ ಪ್ರಾಂತ್ಯ ಇರ್ದಿದ್ರು ಅದು ಕೂಡ ಎಂಡಾಗಿ ಏನು ಡೆಮೊಕ್ರೆಟಿಕ್ ಗೌರ್ಮೆಂಟ್ ಬರಬೇಕು. ಹೌದಾ? ಬಟ್ ಇವ್ರೇನು ಮಾಡ್ತಾರೆ? ಅದಕ್ಕೆ ಅವಕಾಶ ಕೊಡಲ್ಲ. ಯಾರು? ಮೈಸೂರಿನವರು. ಹಿಂದೆ ಏನಿತ್ತು, 49 ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಇದ್ದಿದ್ದಂಥ ಆಡಳಿತನೇ ಇಲ್ಲಿಗೂ ತರೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಅದರ ವಿರುದ್ಧ ದಂಗೆಗಳು ಹೇಳ್ತವೆ. ಯಾವಾಗ? ಸೆಪ್ಟೆಂಬರ್ 1, 1947ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಜನ. ಹೌದಾ? ಬ್ರಿಟಿಷರು ಹೋದರೂ ಕೂಡ ನೀವಿನ್ನೂ ಹಳೆ ಸಿಸ್ಟಮ್ ಇಟ್ಕೊಂಡಿದ್ದೀರಾ. ಎಲ್ಲ ಕಡೆ ದಂಗೆ ಆದಾಗ ಏನು ಮಾಡಬೇಕು? ಕೊನೆಗೆ ಬದಲಾಯಿಸ್ತಾರೆ. ಅಕ್ಟೋಬರ್ 12, 1947ರಲ್ಲಿ ಒಂದು ಡೆಮೊಕ್ರೆಟಿಕಲಿ ಗೌರ್ಮೆಂಟ್ ಎಲೆಕ್ಟ್ ಆಯ್ತದೆ. ಅದರ CM ಆಗಿ ಕೆ.ಸಿ. ಚಲರಾಯರೆಡ್ಡಿ CM ಆಗಿ ಹೊರಹೊಮ್ಮಿದೆ. ಇದರ ಹಿನ್ನೆಲೆ. ಹಾಗಾಗಿ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಮೈಸೂರು ಚಳವಳಿ ನಡೆಯಿತು. ಹೋಗಿದ್ದವರು ಆರ್ಕಾಟ್ ಮುದಲಿಯಾರ್, ದಿವಾನ್ ಆರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ಲಾಸ್ಟ್ ಕ್ವಶನು ಮುಗಿಸ್ಬಿಡೋಣ. ಲಿಸ್ಟ್ 1 ಈ ಕಡೆ ಲಿಸ್ಟು ಏನು ಹೇಳಿದ್ದಾರೆ? 1 ಪ್ರಜಾಪ್ರತಿನಿಧಿ ಸಭೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ, ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ, ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಸ್ಥಾಪನೆ. ಈ ಒಂದು ಮಾಡಿದವರು ಯಾರು? ದಿವಾನರು. ಈ ಕಡೆ ದಿವಾನರು ಕೊಟ್ಟಿದ್ದಾರೆ, ಈ ಕಡೆ ಸಾಧನೆ ಕೊಟ್ಟಿದ್ದಾರೆ. ವಿಶ್ವೇಶ್ವರಯ್ಯ, ಶೇಷಾದ್ರಿ ಅಯ್ಯರ್, ರಂಗಾಚಾರ್ಲು. ಈಗ ಹಿಂದೆ
ಸಾಲ್ವ್ ಮಾಡಿದ್ವಲ್ಲ, ಈ ಎರಡಕ್ಕೆ ಇಲ್ಲೇ ಉತ್ತರ ಸಿಗ್ತದೆ. ಏನು? ಪ್ರಜಾಪ್ರತಿನಿಧಿ ಸಭೆ ಯಾರು? ರಂಗಾಚಾರ್ಲು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ. ಎಗೆ 3, ಓಕೆ, ಇವೆರಡಿದೆ. ಅಂದಮೇಲೆ ಇದನ್ನು ಎರಡನ್ನು ನಾನು ಎಲಿಮಿನೇಟ್ ಮಾಡಿದೆ, 50-50 ಬಂದೆ. ಹಾಂ, ಎಗೆ 3 ಇದೆ. ಸಿವಿಲ್ ಸರ್ವಿಸ್ ಆದರೆ ಇಯರು ಬಿಗೆ 2 ಇರಬೇಕು. ಎಸ್, ಇನ್ನೂ ಕ್ಲೋಸ್ ಆಯಿತು ಅದರಲ್ಲಿ. ನೆಕ್ಸ್ಟು ಭದ್ರಾವತಿ ಸಿಮೆಂಟ್ ಮತ್ತು ಕಾರ್ಖಾನೆ ತಯಾರಿಕೆ, ಸರ್ ಎಂ ವಿಶ್ವೇಶ್ವರಯ್ಯ. ಇದು ಕೂಡ DSET ಬುಕ್ಸಲ್ಲಿದೆ ಮೇಲೆ. ಹೌದಾ? ಲಾಸ್ಟ್ ಒಂದು ಬಂದು ಸಾಬೂನು ಕಾರ್ಖಾನೆ ಮಿರ್ಜಾ ಇಸ್ಮಾಯಿಲ್. ಬಟ್ ಸ್ಟಾರ್ಟ್ ಮಾಡಿದ್ದು ಇವರು ಸರ್ ಎಂ ವಿಶ್ವೇಶ್ವರಯ್ಯ, ಬಟ್ ಅದನ್ನ ದೊಡ್ಡ ಮಾರ್ಕ್ ತಗೊಂಡೋಗಿರೋದು ಇಲ್ಲಿ ಬಂದಿರೋ ಕ್ವಶನು. ಸೊ ಮಿರ್ಜಾ ಇಸ್ಮಾಯಿಲ್. ಹೌದಾ? ಸೊ ಇಷ್ಟು ಓಕೆ, ಇಷ್ಟು ಕ್ವಶನ್ಸು ಇವತ್ತಿಗೆ. ಇನ್ನೊಂದು ಕ್ವಶನ್ ನೋಡ್ಬಿಡೋಣ ಬೇಕಿದ್ರೆ. ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟ್ ಪ್ರಾರಂಭಿಸಿದ ಕಾರಣಕರ್ತವರು ಯಾರು? ಕ್ಲಿಯರಾ? ಇಂಗ್ಲೀಷಲ್ಲೂ ಇದೆ. ಕಮಿಷನರ್ ರೆಸ್ಪಾನ್ಸಿಬಲ್ ಫಾರ್ ಸ್ಟಾರ್ಟಿಂಗ್ ದಿ ಕಾಫಿ ಪ್ಲಾಂಟೇಷನ್ ಇಲ್ಲಿ ಮೈಸೂರು ಮತ್ತು ಕೂರ್ಗ್ ಪ್ರಾವಿನ್ಸಲ್ಲಿ. ಡೈರೆಕ್ಟ್ ಉತ್ತರ ಬಂದ್ಬಿಡ್ತೀನಿ, ಭಾಳಷ್ಟು ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಇದು ಎಲ್ಲಿದೆ ಸೋರ್ಸ್ ಕೂಡ ಹೇಳ್ತೀನಿ. ಉತ್ತರ ಬಂದು ಮಾರ್ಕ್ ಕಬ್ಬನ್. ಹೌದಾ? ಇದು ಇದೇ ಫಸ್ಟ್ ಕ್ವಶನ್ನ ಕೇಳಿರೋದು? ಇಲ್ಲ, ಎಲ್ಲಿ ಕೇಳಿದ್ದಾರೆ? ಇದು 388 ಅನ್ಕೋತೀನಿ. KPSC ಕ್ವಶನ್ ಪೇಪರ್ ತೆಗೆದ್ರೆ ನಿಮ್ಗೆ ಸಿಗುತ್ತೆ. ಗ್ರೋತ್ ಆಫ್ ಕಾಫಿ ವಾಸ್ ಎನ್ಕರೇಜ್ ಡ್ಯೂರಿಂಗ್ ದಿ ಟೈಮ್ ಆಫ್ ಗೌರಿಂಗ್ ಹೈದರ್ ಟಿಪ್ಪು ಕಬ್ಬನ್. ಉತ್ತರ 84ಕ್ಕೆ ಕಬ್ಬನ್. ಹೌದಾ? ಕಬ್ಬನ್. ಆಲ್ರೆಡಿ 388 ಕೇಳಿದ್ದಾರೆ, ಎಷ್ಟು ರಿಪೀಟ್ ಆಗಿದೆ, ಸೇಮ್ ಕ್ವಶನ್, ಏನೂ ಡಿಫ್ರೆನ್ಸ್ ಆಗಿಲ್ಲ. ಹೌದಾ? ಈ ಕ್ವಶನ್ ನೋಡ್ಕೊಂಡು ಬಂದಿದ್ರೆ ನೀವು ಈ ಕ್ವಶನ್ನ ಆನ್ಸರ್ ಮಾಡ್ತೀರಾ. ಕಬ್ಬನ್ ನೋಡಿದ್ವಿ. 1831ರಿಂದ 1881ರವರೆಗೆ ಕಮಿಷನರ್ ಆಳ್ವಿಕೆ ಬರುತ್ತೆ. ಆ ಕಮಿಷನರಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥವ್ರು ಕಬ್ಬನ್ನು ಮತ್ತು ಬೋರಿಂಗು. ತುಂಬ ಜನ ಬರ್ತಾರೆ, ಬಟ್ ಇಂಪಾರ್ಟೆಂಟ್ ಇವರಿಬ್ಬರು ನೋಡ್ತೀವಿ. ಕಬ್ಬನ್ ಮೇನ್ ಏನು? 1834ರಿಂದ 61ರೊಳಗೆ ಆಳ್ವಿಕೆ ಮಾಡ್ತಾರೆ. ಇವ್ರ ನೆನಪಿಗೋಸ್ಕರನೇ ಕಬ್ಬನ್ ಪಾರ್ಕ್ ಕೂಡ ಇವತ್ತು ನೋಡ್ತೀವಿ. ಹೌದಾ? ಕಬ್ಬನ್ ಪಾರ್ಕ್ ಕೂಡ ನೋಡ್ತೀವಿ. ಇವ್ರೇನು ಮಾಡ್ತಾರೆ, ಮೈಸೂರು ಮತ್ತು ಕೊಡಗಲ್ಲಿ ಕಮರ್ಷಿಯಲ್ ಕ್ರಾಪ್ಸು ಬೆಳಿಬೇಕು ಅಂತ ಇವರು ಥಾಟ್ ಬರುತ್ತೆ ಇವ್ರಿಗೆ. ಅಂದರೆ ಉತ್ತೇಜನ ಕೊಡ್ಬೇಕು ಜನಕ್ಕೆ, ಕಮರ್ಷಿಯಲ್ ಕ್ರಾಪ್ಸ್ ಜಾಸ್ತಿ ಬೆಳೀಲಿ ಅಂತೇಳಿ. ಹಾಗಾಗಿ ಈ ಐರೋಪ್ಯ ಪ್ಲಾಂಟರ್ಸ್ ಇರ್ತಾರಲ್ಲ, ಬ್ರಿಟಿಷು ಮತ್ತು ಬೇರೆ ಕಡೆಯಿಂದ ಬಂದ ಪ್ಲಾಂಟರ್ಸ್ಗಳಿಗೆ ಭೂಮಿಗಳನ್ನ ಕೊಟ್ಬಿಟ್ಟು ಸೊ ಕಾಫಿ ಬೆಳೀರಿ ಅಂತ ಉತ್ತೇಜನ ಕೊಡ್ತಾರೆ. ಆ ಒಂದು ಇನ್ಸಿಡೆಂಟ್ ಇದು, ಓಕೆನಾ? ಹಾಗಾಗಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಾಫಿ ಶುರುವಾಗ್ತದೆ ಕಬ್ಬನ್ ಕಾಲದಲ್ಲಿ. PYQ ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ತಪ್ಪಿದ್ರೆ ತಿದ್ಕೊಳ್ಳೋಣ. ಸೊ ಓಕೆ, ಥ್ಯಾಂಕ್ ಯು.